Shubhodaya, good morning. I am ready for the positive change. I am ready for positive change. Yes, very good. ಕುಶಲ ಮೇಡಮ್, ಎಷ್ಟು ದಿವಸದಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಿ? ಸಂಕಲ್ಪ ಸಿದ್ಧಿ ತರಗತಿಯನ್ನು ಎಷ್ಟು ದಿವಸದಿಂದ ಮಾಡ್ತಿದ್ದೀರಿ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ನೆಟ್ವರ್ಕ್ ಸರಿಯಾಗಿಲ್ಲ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ? ಎಲ್ಲ ಕ್ಲಾಸು ತಗೊಂಡಿದ್ದೀರಿ? ಓಕೆ ಓಕೆ. ಸುಜಯ್ ಸರ್, ಶುಭೋದಯ. ಬ್ಯಾಂಗ್ಳೂರಲ್ಲಿರೋದು. ತಾವು ಎಷ್ಟು ದಿವಸದಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಸರ್ ಕ್ಲಾಸನ್ನು? ಎಷ್ಟು ದಿನಗಳಿಂದ ಅಟೆಂಡ್ ಮಾಡ್ತಿದ್ದೀರಿ? 4 days. ಹೇಗೆ ಅನ್ನಿಸ್ತಾ ಇದೆ ಕ್ಲಾಸ್ ಬಗ್ಗೆ? ತಾವೇನು ಕೆಲಸ ಮಾಡೋದು? ಚೆನ್ನಾಗಿದೆ, ಥ್ಯಾಂಕ್ ಯು. ಎನರ್ಜಿ ಬೂಸ್ಟರ್, ರೆಡಿ ಫಾರ್ ಪಾಸಿಟಿವ್ ಚೇಂಜ್. Ready for positive change. ಥ್ಯಾಂಕ್ ಯು. Thank you. Ready for positive change. ಬೂಸ್ಟರ್ ಅಂತ ನೀವು ಕೊಟ್ಟಿರೋ ಟೈಟ್ಲು. ಎಸ್, ಒಂಥರ ಎನರ್ಜಿ ನಮ್ಮ ಸಂಕಲ್ಪ ಸಿದ್ಧಿ. ಓ, ಥ್ಯಾಂಕ್ ಯು. ತುಂಬ ಜನ ಕೇಳ್ತಿದ್ರು, ಮೋಟೋರಲ್ಲ ಅಂತ ಒಬ್ರು ಮಾತಾಡ್ತಾರಲ್ಲ, ಯಾರದು ಅಷ್ಟು ಎನರ್ಜೆಟಿಕ್ ಆಗಿ ಅಂತ. ಓ, ಹೌದಾ? ಅದಕ್ಕೆ ಈಗ ಹೇಳಿದ್ದು ನಿಮ್ಗೆ ಎನರ್ಜಿ ಬೂಸ್ಟರ್ ಅಂತ. ನೋಡಿ, ನಮ್ಮಲ್ಲಿರೋ ಆಕ್ಟಿವ್ ಎನರ್ಜಿ ಏನಿರುತ್ತೆ, ಎನರ್ಜಿನ ಡೌನ್ ಮಾಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಎಷ್ಟು ಇಷ್ಟ ಆಗ್ತೀವಿ ಅಂತ. ಅದೇನೆ, ಹೌದು. ಸುಜಯ್ ಸರ್, ಏನ್ ಮಾಡ್ಕೊಂಡಿದ್ದೀರಾ? ಕೆಲಸ ಏನ್ ಮಾಡ್ಕೊಂಡಿದ್ದೀರಾ ಸರ್? ನಿಮಗೆ ಕೂಡ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದ ನಮ್ಮ ವಿಡಿಯೋ? ಕೇಳಿಸ್ತಾ ಇಲ್ವಾ? ನಮಸ್ಕಾರ. ಹೇಳಿ, ಮಾತಾಡಿ. ನಮಸ್ಕಾರ. ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡಿದಾಗ ನಿಮ್ದು ಅದೇ ಹೇಳಿದ ಸ್ವರ ವಿಜ್ಞಾನ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇತ್ತು ಅಂತ. ಅವಾಗ ನಿಮ್ದು ನೋಡಿದೆ. ಸುಜಾತ ಮೇಡಮ್ ನೀವು? ಹೌದು, ಸುಜಾತ ಮೇಡಮ್. ಓಕೆ ಓಕೆ. ಸುಜಯ್ ಅಂತಲ್ವಾ? ನಾನು ಜೆಂಟ್ಸ್ ಅಂತ ಹೇಳಿ ಸುಜಯ್ ಸರ್ ಅಂತ ಇದ್ದೀನಿ. ಇಲ್ಲ, ನಂದು ಇಮೇಲ್ ಐಡಿ ನಾನು ಸುಜಯ್ ಬೆಂಗಳೂರು ಅಂತ ಹಾಕೊಂಡಿದ್ದೀನಿ. ಅದನ್ನೇ ಬರುತ್ತೆ, ಸೇಮ್ ಬರುತ್ತೆ ಇದರಲ್ಲಿ. ಓಕೆ ಓಕೆ ಓಕೆ. ಓಕೆ. ನಾನು PF ಕನ್ಸಲ್ಟೆಂಟ್ ಮೇಡಮ್. ನಾನು ಕನ್ಸಲ್ಟೆನ್ಸಿ ಮಾಡ್ತೀನಿ, ನಂದೇ ಓನ್ ಇದೆ. PF ಕನ್ಸಲ್ಟೆಂಟ್ ನಾನು. ಮತ್ತೆ ನಾನು ಫೈನಾನ್ಷಿಯಲ್ ಅಡ್ವೈಸರ್. ಓ, ಹಂಗಾರೆ ನೀವು ಹೇಳ್ಬೋದಲ್ಲ ಹಣದ ವಿಷಯವಾಗಿ. ಹಣದ ವಿಷಯವಾಗಿ ಫೈನಾನ್ಸಿಯಲ್ ಇದು ಅಂದ್ರೆ? ಹೌದು. ಫೈನಾನ್ಷಿಯಲ್ ಅಡ್ವೈಸರ್ ಮತ್ತೆ ನಾನು PF ಕನ್ಸಲ್ಟೆಂಟ್. ಸೊ ಐ ವಾಂಟ್ ಟು ಇನ್ಕ್ರೀಸ್ ಮೈ ಕ್ಲೈಂಟ್ಸ್. ಓಕೆ. ಐ ವಾಂಟ್ ಟು ಇನ್ಕ್ರೀಸ್. ಸೊ ನಿಮ್ದು ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಇನ್ನ ಹೆಚ್ಚು ಕಲಿಬೇಕು ನಾನು.
ಹ್ಮ್ ನಾಲೆಜ್ ಇದ್ರೆ ಸಾಲಲ್ಲ ಮೇಡಮ್, ಜನಗಳಿಗೆ ಹಂಚ್ಬೇಕು, ಜೊತೆಗೆ ನಾವು ಅರ್ನ್ ಮಾಡ್ಬೇಕು, ಬೇರೆಯವ್ರಿಗೂ ಸಹಾಯ ಮಾಡ್ಬೇಕು. ಹೌದು ಹೌದು. ಮೇನ್ ಸರ್ವಿಸ್ ಇಸ್ ಮೈ ಮೋಟೋ. ಎಸ್ ಮೇಡಮ್. ಖುಷಿ ಸಹಾಯ ಆಯ್ತು. ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆ, ಇಲ್ಲ ಒಂದಷ್ಟು ಶ್ರದ್ಧೆಯಿಂದ ಡೈಲಿ ಬರ್ತಾ ಇದ್ದೀರಲ್ಲ, ತುಂಬ 4 ಖುಷಿ ಡೇಸ್ ಆಯ್ತು ಆಯ್ತು. ಮೇಡಮ್. ಮಧ್ಯೆ ಒಂದಿನ ಮಿಸ್ ಆಯ್ತು, ತಿರುಪತಿಗೆ ಹೋಗಿದ್ವಿ. ಓಕೆ. ಮಧ್ಯೆ ಮಿಸ್ ಆಯ್ತು ಒಂದಿನ. ಸೊ ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಯಾಕಂದರೆ ತುಂಬ ಜನ ಏನೇನೋ ಅವ್ರದ್ದಲ್ದೇ ಇರೋ ನೋವಿಗೆ ಕಷ್ಟಪಡ್ತಾ ಇರ್ತಾರೆ, ಅವ್ರದ್ದಲ್ದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರ್ತಾರೆ. ಅಟ್ಲೀಸ್ಟ್ ಒಂದು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಕಲ್ತ್ಕೊಂಡ್ರೆ ಸಮಸ್ಯೆಗಳನ್ನ ಫೇಸ್ ಮಾಡೋದು, ಇಲ್ಲ ನಿಷ್ಠುರವಾಗಿ ಮಾತಾಡೋದು ಕಲಿಬೇಕು ಹೆಣ್ಮಕ್ಳು. ಸ್ಪೆಷಲಿ ಕಲ್ತ್ಕೋಬೇಕು ಮೇಡಮ್. ಮೇಡಮ್ ನೋ ಅನ್ನೋದು ಕಲ್ತ್ಕೋಬೇಕು ಮೊದ್ಲು. ಹೌದು. ಅದು ನನಗೆ ಬೇಡ ಅಂದರೆ ಬೇಡ ಅಂತ ಹೇಳೋದನ್ನ ಕಲಿಬೇಕು. ಅದು ತುಂಬ ಜನ ಮಾಡ್ತಾ ಇಲ್ಲ. ಅದಕ್ಕೆ ಯಾರೋ ಮಾಡಿದ ತಪ್ಪಿಗೆ, ಯಾರೋ ಮಾಡಿದ್ದ ಇದಕ್ಕೆ ಅವ್ರ ಶಿಕ್ಷೆ ಅನುಭವಿಸ್ತಾರೆ. ಹೌದು ಹೌದು. ನೋ ಅನ್ನೋದು ಹೆಣ್ಮಕ್ಳು ಕಲ್ತ್ಕೊಂಡ್ಬಿಟ್ರೆ ಅವ್ರಿಗೂ ಒಂದು ಒಳ್ಳೆ ಜೀವನ ಸಮಸ್ಯೆಗೆ ಇದೆ. ಪರಿಹಾರ ಸಿಗತ್ತೆ. ಹೌದು. ಸುಲಭ ಅಲ್ಲ ಮೇಡಮ್ ಅದು. ಆದರೂ ಮಾಡಲೇಬೇಕಲ್ಲ. ಹೌದು ಖಂಡಿತ. ಅದಕ್ಕೆ ನನಗೆ ನಿಮ್ದು ಫಸ್ಟ್ ನೋಡಿದಾಗ ಇಷ್ಟ ಆಯ್ತು ನನ್ಗೆ ಯೂಟ್ಯೂಬ್ ಅಲ್ಲಿ. ಹಾಂ ಮಗ್ಳಿಗೆ ಹೇಳಿದ, ನಿಮ್ ಮಗ್ಳಿಗೆ ಹೇಳ್ಬಿಟ್ಟು ನಾನು ಇಲ್ಲಮ್ಮ ನಾನು ಬೆಳಗ್ಗೆ ಸೇರ್ತೀನಿ ಅಂತ ಹೇಳಿದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಹಿಂಗೆ ಒಬ್ಬೊಬ್ಬರೇ ನಮ್ಮ ಕೈ ಜೋಡಿಸ್ತಾ ಬಂದರೆ ಶಕ್ತಿ ದೊಡ್ಡದಾಗತ್ತೆ. ನಮಗೂ ಕೂಡ ಖುಷಿ ಆಗುತ್ತೆ. ಇಷ್ಟು ಬೆಳಿಗ್ಗೆ ಎದ್ದು ನಾವು ಮಾಡ್ತಾ ಇರೋದಕ್ಕೂ ಯಾರೋ ಒಬ್ಬರು ಚೇಂಜ್ ಆಗ್ತಿದಾರಲ್ಲ ಅನ್ನೋದೇ ಖುಷಿ. ಅದು ಏನು ಸಿಗುತ್ತೆ ಬಿಡುತ್ತೆ, ಆಮೇಲೆ ಭಗವಂತ ನಮ್ಮ ಏನು ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ. ಬಟ್ ನಾನು ಎದ್ದೇಳೋದಂತೂ ನನಗೆ ಕನ್ಫರ್ಮ್ ಇದೆ, ನಾನು ಮಾಡಲೇಬೇಕು ಅಂತ. ನನಗೆ ಕೈ ಜೋಡಿಸ್ತಾ ಇದ್ದೀರಲ್ಲ ಅದೇ ದೊಡ್ಡ ವಿಷಯ. ಖುಷಿ ಆಗ್ತಾ ಇದೆ ನೀವು ಮಾತಾಡೋದು ಕೇಳಿದ್ರೇನೆ. ಮನಸ್ಥಿತಿ ಗಟ್ಟಿ ಆಗಬೇಕು, ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಬರಬೇಕು. ಅಟ್ಲೀಸ್ಟ್ ಸಮಸ್ಯೆ ಎಲ್ರಿಗೂ ಇದೆ, ಎದುರಿಸ್ತೀನಿ ಅನ್ನೋ ಧೈರ್ಯ ಬರಬೇಕು. ಸ್ವಲ್ಪ ಜನಕ್ಕಾದ್ರೂ ಆ ಮನಸ್ಥಿತಿ ಬರಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದು. ಗೊತ್ತಿಲ್ಲ, ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈಗ 21 ದಿವಸ ಆಗೋಗಿದೆ. ಸ್ಟಾರ್ಟಿಂಗಲ್ಲಿ ಇದ್ದು ಮನಸ್ಥಿತಿ ಇವಾಗ ಇದೆಯಾ, ಅಥವಾ ಸಮಸ್ಯೆಗಳನ್ನ ನೋಡೋ ರೀತಿ ಚೇಂಜ್ ಆಗಿದೆಯಾ, ಇವತ್ತೊಂದು ಸ್ವಲ್ಪ ಫೀಡ್ಬ್ಯಾಕ್ ತಗೊಳ್ಳೋಣ ಅಂತ ಇದ್ದೀನಿ. ನಮ್ಮ ಕ್ಲಾಸಿಗೆ ಬಂದ ದಿವಸ ಹೇಗಿತ್ತು ಮನಸ್ಥಿತಿ, ನಾವೇನು ಡಿಫ್ರೆಂಟಾಗಿ ಏನು ಪಾಠ ಮಾಡೋದು ಯೂನಿವರ್ಸಿಟಿ ಥರ ಏನು ಹೇಳ್ಕೊಡ್ತೀರ. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಆಗೋದನ್ನು ಒಂದೊಂದು ಪಾಠ ಹೇಳ್ತಾ ಇದ್ದೀವಿ ಅಷ್ಟೇ. ಅದರಿಂದ ಎಷ್ಟು ಜನಕ್ಕೆ ಮನಸ್ಸು ಚೇಂಜ್ ಆಗಿದೆ. ನಾನು ಮಾಡಬಲ್ಲೆ, ನನಗಿಂತ ಕಷ್ಟದಲ್ಲಿದ್ದಾರೆ, ನಾನೇನೇನು ಅಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಯಾರ್ಯಾರಿಗೆ ಬಂದಿದೆ. 21 ದಿವಸದಲ್ಲಿ ಸುಮಾರು ಚೇಂಜಸ್ ಆಗುತ್ತೆ. ಸಾಮಾನ್ಯವಾಗಿ ಅರ್ಧ ಮಂಡಲ ಅಂದರೆ 21 ದಿವಸ ಈ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾರೆ, ಏನಾದರೂ ಒಂದು ಹೊಸದನ್ನು ಮಾಡಬೇಕಾರೆ. ಅಂಥ ಒಂದು 21 ದಿವಸನ ಕಂಪ್ಲೀಟ್ ಮಾಡಿದ್ದೀವಿ ನಾವೀಗ. ಗ್ರೇಟ್ಫುಲ್. ಮಧ್ಯದ 1 ದಿವಸ ಏನೋ ನಮ್ಮ ತಂದೆಯವರು ಇದಾದಾಗ ಮಾತ್ರ ನಿಲ್ಲಿಸಿದ್ವಿ. 1 ದಿವಸ ಏನೋ ಗ್ಯಾಪ್ ಕೊಟ್ಟಿದ್ದೆ ಅಷ್ಟೇ. ಮತ್ತು ಆದಷ್ಟು ಎಲ್ಲ ದಿವಸನೂ ಮಾಡಿದ್ದೀವಿ. ಈಗ ಯಾರೆಲ್ಲ 21 ದಿವಸದಿಂದ 1 ದಿವಸನೂ ಮಿಸ್ ಮಾಡದೆ ಕ್ಲಾಸ್ ತೊಗೊಂಡಿದ್ದೀರಾ, ಅಥವಾ 1-2 ದಿವಸ ಮಿಸ್ ಆಗಿದ್ರು ಓಕೆ. ಅವತ್ತು ಹೇಗಿತ್ತು, ಸಂಕಲ್ಪ ಸಿದ್ಧಿಗೆ ಬಂದಾಗ ಇವತ್ತು ಹೇಗಿದ್ದೀರಾ ಅಂತ ಇವತ್ತು ಸ್ವಲ್ಪ ಫೀಡ್ಬ್ಯಾಕ್ ತಗೊಳ್ಳೋಣ. ಇವತ್ತು ಸುಮ್ಮನೆ ನಾನೇ ಹೇಳ್ತಾ ಹೋದ್ರೂ ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ಹೇಳಿದ್ರೆ ಸ್ವಲ್ಪ ನಮಗೆ. ಫಸ್ಟ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಮೇಡಮ್, ಫಸ್ಟ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ 5 ಗಂಟೆಗೆ ಎದ್ದೋಳೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ಎಸ್, ನಂಬರ್ 1 ಅದೇ ಒಂದು ಪಾಸಿಟಿವ್. ಅದೇ ಪಾಸಿಟಿವ್. ಅದೊಂದು ಮಾಡಿದ್ರೆ ಹೌದು, ಈ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅನ್ನೋ ಒಂದು ಸಂಕಲ್ಪ ಇರೋದ್ರಿಂದ 4:15ಗೆಲ್ಲ ಎಚ್ಚರ ಆಗ್ಬಿಡತ್ತೆ. 5 ಗಂಟೆಗೆಲ್ಲ ಅಟೆಂಡ್ ಮಾಡ್ಲೇಬೇಕು, ಏನೋ ಒಂದು ಸಿಗುತ್ತೆ ಇಲ್ಲಿ ಅನ್ನೋದು ಒಂದು ಪಾಸಿಟಿವ್ ಮೈಂಡ್ ಬಂದಿದೆ. ಅದೊಂದು ಚೇಂಜ್ ಆಗಿದೆ. ಆಮೇಲೆ ಕೆಲವೊಂದು ವಿಷಯಗಳು, ಹಣಕಾಸಿನ ವಿಷಯನೇ ಆಗ್ಲಿ, ಆಮೇಲೆ ಯೂನಿವರ್ಸ್ ಅನ್ನೋದೊಂದು ಈ ತರ ಇದೆ, ನಮ್ಗೆ ಈ ತರ ಕೊಡುತ್ತೆ ನಮ್ಗೆ, ನಾವ್ ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು, ಒಂದು ಆಟಿಟ್ಯೂಡ್ ಆತರ ಇಟ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು. ನನ್ಗಂತೂ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು. ಬೇರೆಯವ್ರೆಲ್ಲ ಗೊತ್ತಿತ್ತೋ ಏನೋ ಅಥವಾ ಇಲ್ಲಿ ಬಂದ್ಮೇಲೆ ತಿಳ್ಕೊಂಡಿದ್ರೋ ಗೊತ್ತಿಲ್ಲ ನಂಗೆ, ಅವ್ರವ್ರು ಹೇಳ್ಬೇಕು. ನನ್ಗಂತೂ ಯೂನಿವರ್ಸ್ ಇಂದ ಈ ತರ ಒಂದು ಬೆನಿಫಿಟ್ ಇದೆ ನಮ್ಗೆ, ನಾವು ಈ ತರ ಯೂನಿವರ್ಸಲ್ಗೆ ಒಂದು ಗ್ರಾಟಿಟ್ಯೂಡ್ ಆಗಿರ್ಬೇಕು ಅನ್ನೋದನ್ನ ನನ್ಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು. ಮತ್ತೆ ಹಣದ ಬಗ್ಗೆ ಮಾತಾಡ್ಬೇಕು, ಹಣದ ಜೊತೆ ಮಾತಾಡ್ಬೇಕು ಅನ್ನೋದನ್ನು ಕೂಡ ನನ್ಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು. ನನ್ಗೆ ಇಷ್ಟೂನು ಒಂದು
ಅದು ಒಂಥರ ನನ್ನ ಮೈಂಡ್ ಚೇಂಜ್ ಆದಂಗೆ ಆಗಿದೆ ಈಗ. ನನಗದು ಖುಷಿ ಕೊಟ್ಟಿದೆ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಎಷ್ಟು ನಾವು ಎಲ್ಲರಿಂದನೂ ಏನೇನೋ ಕಲಿತಾ ಇರ್ತೀವಿ ಅಲ್ವಾ. ಒಂದು ಚಿಕ್ಕ ಮಗುವಿಂದನೂ ನಾವೇನೋ ಕಲಿತೀವಿ. ಸೊ ಹಾಗಾಗಿ ಇಲ್ಲಿ ವಯಸ್ಸು ಲೆಕ್ಕವೇ ಅಲ್ಲ. ವಯಸ್ಸಿನ ಬಗ್ಗೆ ಯಾರೂ ನಾವೇನು ಮಾತಾಡಬಾರ್ದು. ಯಾಕಂದರೆ ನಮ್ಮ ಆತ್ಮಗಳು, ನಾವೊಂದು ಆತ್ಮ ಅಂತಲೇ ನಾವು ತಗೋಬೇಕು. ಎಷ್ಟು ಈಗ ಚಿಕ್ಕ ವಯಸ್ಸಲ್ಲೂ ಅವರಿಗೆ ಒಂದು ದೊಡ್ಡವ್ರ ಥರ ಬಿಹೇವ್ ಮಾಡ್ತಿರ್ತಾರೆ. ಅದು ಅವರ ಬಯಾಲಜಿಕಲ್ ಬಾಡಿಯಿಂದ ಅಲ್ಲ, ಅವ್ರ ಆತ್ಮ ಅಷ್ಟು ಅನುಭವ ಪಟ್ಟಿರುತ್ತೆ. ನಮಗಿಂತ ಜಾಸ್ತಿ ಸಾರಿ ಹುಟ್ಟಿರುತ್ತೆ. ಈಗ ನಮ್ಮ ಮಕ್ಕಳು ನಮಗಿಂತ ಮೆಚ್ಯೂರಾಗಿ ಥಿಂಕ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ಗೆ ನನ್ನ ಮಗಳೇ ಹೇಳ್ತಾಳೆ, ನಾನು ಹೊರಗಡೆ ಏನಾದ್ರು ಶಾಪಿಂಗ್ ಹೋದರೆ ಏನಾದ್ರು ನನಗೆ ಅವಶ್ಯಕತೆ ಇಲ್ಲರ ತೊಗೊಂಡ್ರೆ, ಅಮ್ಮ ಅದು ನಿನಗೆ ವಾಂಟ ನೋಡು ಫಸ್ಟು ಅಂತಾಳೆ. ಅಂದರೆ ನನಗಿಂತ ಒಂದು 22 ವರ್ಷ ಚಿಕ್ಕವಳು ನನಗೆ ಅಡ್ವೈಸ್ ಮಾಡ್ತಾಳೆ. ಅಂದರೆ ಆ ವಿಷಯದಲ್ಲಿ ಅವಳು ಆತ್ಮ ಅಷ್ಟು ಇದಾಗಿರುತ್ತೆ. ಯಾರಿಗೆ ಗೊತ್ತು, ನನಗಿಂತ ಜಾಸ್ತಿ ಆತ್ಮನ ಸಾರಿ ಹುಟ್ಟಿ ಬಂದಿರ್ಬೋದು ಭೂಮಿ ಮೇಲೆ, ನನಗಿಂತ ಜಾಸ್ತಿ ಅನುಭವ ಇರ್ಬೋದು. ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಆ ಜನ್ಮದ್ದು ಕ್ಯಾರಿ ಆಗ್ತಾ ಇರುತ್ತೆ. ಮರುಜನ್ಮ ಇದೆಯಾ ಅಂತ ನಿಮ್ಗೆ ಯಾರಿಗಾದ್ರೂ ಅನಿಸಿದ್ರೆ ಖಂಡಿತ ಇದೆ, ಮರುಜನ್ಮ ಇದೆ. ಒಂದು ಹಾಡು ಕೇಳಿದ್ದೀರಾ? ಇವತ್ತೊಂದು ಯಾವುದದು ಭಜನೆ, ಅದು ಭಜನೆ ಕೇಳಿಬಿಟ್ರೆ ನಿಮಗೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಇವತ್ತು ಕೇಳಿ ಒಂದ್ಸರಿ, ನಿಮ್ಗೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನದಲ್ಲ ಆಸೆ ತರವಲ್ಲ ಮುಂದೆ ಇಹುದಲ್ಲ, ದಾಸನಾಗು ವಿಶೇಷನಾಗು ಅಂತ ಒಂದು ಇದಿದೆ ಭಜನೆ. ಅದನ್ನು ಕೇಳಿಬಿಟ್ರೆ ನಮ್ಮ ಜೀವನದ ಪೂರ್ತಿ ಅರ್ಥ ನಮಗೆ ಗೊತ್ತಾಗ್ಬಿಡುತ್ತೆ. 84 ಲಕ್ಷ ಕೋಟಿ ರಾಶಿಯನ್ನು ನಾವು ದಾಟಿ ಬರ್ತೀವಂತೆ. ಅಂದರೆ ಎಲ್ಲ ಥರದಲ್ಲೂ ಹುಟ್ಟಿ ಲಾಸ್ಟಿಗೆ ನಮಗೆ ಮನುಷ್ಯ ಜನ್ಮ ಸಿಗೋದು. ಮರ ಆಗಿ, ಜಲಚರಗಳಾಗಿ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಒಂದೊಂದು ಕ್ಯಾಟಗರಿನಲ್ಲೂ ಇಷ್ಟಿಷ್ಟು ಜನ್ಮ ಅಂತ ಇದೆ. ಅದನ್ನೆಲ್ಲ ಹುಟ್ಟಿ 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 ಲಾಸ್ಟಲ್ಲಿ ನಮಗೆ ಸಿಗೋದು ಮನುಷ್ಯ ಜನ್ಮ. ಅದರಲ್ಲೂ ಎಷ್ಟೋ ಜನ್ಮಗಳಿದ್ದಾವೆ. ಅಂದರೆ ಒಂದು ಮನುಷ್ಯನಾಗಿ ಹುಟ್ಟುತ್ತೀವಲ್ಲ, ಅದರಲ್ಲೂ ಎಷ್ಟೋ ಜನ್ಮಗಳಿದಾವಂತೆ. ಆ ಜನ್ಮಗಳನ್ನೆಲ್ಲ ಹುಟ್ಟಿ 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 ಲಾಸ್ಟಿಗೆ ನಮಗೆ ಎಲ್ಲ ವಸ್ತುನಲ್ಲೂ ಡಿಟ್ಯಾಚ್ಮೆಂಟ್ ಬರಬೇಕು. ಅತಿಯಾದ ವ್ಯಾಮೋಹ ಹೋಗಬೇಕು. ಮಕ್ಕಳ ಮೇಲೆ, ತಂದೆ ತಾಯಿ ಮೇಲೆ, ವಸ್ತು ಮೇಲೆ, ನಮ್ಮ ಅಧಿಕಾರದ ಮೇಲೆ, ನಮ್ಮ ಮನೆ, ಕೆಲವರಿಗೆ ಮನೆ ನಂದು ಮನೆ ಅನ್ನೋದೇ ಒಂದಿರುತ್ತೆ. ಆ ಎಲ್ಲ ಡಿಟ್ಯಾಚ್ಮೆಂಟು ಎಲ್ಲ ಇದ್ದು ಏನು ಇಲ್ಲದೆ ಇರೋ ಥರ ನಾನು ಬದುಕ್ತೀನಿ. ಈಗ ಕೋಟ್ಯಾಧಿಪತಿ ಆಗಿದ್ರು ನಾನು ನೆಲದಲ್ಲಿ ಮಲಗ್ತೀನಿ, ಏನೂ ಅಲ್ಲ, ಇದೇ ಶಾಶ್ವತ ಅನ್ನೋ ಮನಸ್ಥಿತಿ ನಮ್ಗೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನಮಗೆ ಮೋಕ್ಷ ಸಿಗಲ್ವಂತೆ. ಮಕ್ಕಳ ಮೇಲೆ, ಎಲ್ಲದ್ರ ಮೇಲೂ ನಮಗೆ ವ್ಯಾಮೋಹ ಯಾವಾಗ ಕಮ್ಮಿ ಆಗುತ್ತೆ, ಭಗವಂತನ ಪಾದ ಒಂದೇ ಲಾಸ್ಟು ಅಲ್ಟಿಮೇಟ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಅವನ ಪಾದದಡಿಯಲ್ಲಿ ನಾನು ಇರಬೇಕು ಅನ್ನೋ ಒಂದು ನಮ್ಮ ಮನಸ್ಥಿತಿ ಯಾವಾಗ ಬರುತ್ತೆ ಅಂದರೆ ಆವಾಗ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಆಯಿತಾ? ಅಂಥ ಒಂದು ಮನಸ್ಥಿತಿ ನಮಗೆ ಬರಬೇಕು ಅಂತಂದರೆ ನಮಗೆ ನೋವು ಕೊಡಲೇಬೇಕು. ನೋವು ಬಂದಾಗಲೇ ತಾನೇ ನಮಗೆ ಆ ವಸ್ತು ಬಗ್ಗೆ ಡಿಟ್ಯಾಚ್ಮೆಂಟ್ ಬರುತ್ತೆ. ತುಂಬ ಚೆನ್ನಾಗಿ ನಮ್ಮ ಜೊತೆ ಇರ್ತಾರೆ ಯಾರೋ ಒಬ್ಬರು, ತುಂಬ ಚೆನ್ನಾಗಿರ್ತಾರೆ. ಈಗ ಮಕ್ಕಳೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ, ನಾವು ಅಂದಿದ್ದೆಲ್ಲ ಮಾಡ್ತಿರ್ತಾರೆ ಅಂದಾಗ ಸಾಮಾನ್ಯವಾಗಿ ಅವ್ರ ಬಗ್ಗೆ ನಮಗೆ ಪ್ರೀತಿ ವಿಶ್ವಾಸ ಬಂದೇ ಬರುತ್ತೆ. ಅದೇ ನೋವು ಕೊಟ್ಟರೆ ಯಾವ ಮಕ್ಕಳು ಬೇಡ, ಯಾವ ಮರಿನೂ ಬೇಡಪ್ಪ, ದೇವರೇ ನಿನ್ನ ಪಾದಕ್ಕೆ ನಾನು ಸೇರಿಸ್ಕೊಂಬಿಡಪ್ಪ ಅಂತ ನಾವು ಆ ಒಂದು ನಿರಾಶೆ ಭಾವನೆ ಹೇಳ್ತೀವಲ್ಲ, ಆ ಡಿಟ್ಯಾಚ್ಮೆಂಟು ಎಲ್ಲ ಇರಲಿ ಇಲ್ಲದೆ ಇರಲಿ, ನೀನೊಬ್ಬನೇ ನನಗೆ, ಲಾಸ್ಟಿಗೆ ನೀನೇ ನನಗೆ ಇರೋದು ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಯಾವಾಗ ಬರುತ್ತೆ ಅಲ್ಲಿವರೆಗೂ ನಮಗೆ ಮೋಕ್ಷ ಸಿಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ನಮ್ಮ ಜೊತೆ ಇದ್ರೂ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇರಬೇಕು. ಬಟ್ ನಾಳೆಯಿಂದ ಅವ್ರು ನಮ್ಮ ಜೊತೆ ಇರಲ್ಲ ಅಂತ ನಮಗೆ ಗೊತ್ತಾದ ಮೇಲೂ ನಮ್ಮ ಮನಸ್ಥಿತಿ ಹಾಗೇ ಇರಬೇಕು, ಚೇಂಜ್ ಆಗಬಾರ್ದು. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇನ್ಮೇಲೆ. ಅರ್ಥ ಆಗ್ತಿದೆಯಲ್ವ ನಾನೇನು ಹೇಳ್ತಿದ್ದೀನಿ ಅಂತ? ಅದು ಒಂದು ಪದ್ಯನ ಕೇಳಿ, ನೀವು ಯೂಟ್ಯೂಬಲ್ಲಿ ಇರುತ್ತೆ ಆಲ್ಮೋಸ್ಟು, ಅದನ್ನು ಕೇಳಿ, ಆ ಭಜನೆನ ಪೂರ್ತಿ ಕೇಳಿ. ನನಗೆ ಪೂರ್ತಿ ನಾನು ಮೊದಲು ಆಡ್ತಾ ಇದ್ದೆ, ಇವಾಗ ಮರ್ತೋಗ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಭಜನೆ ಎಲ್ಲ ಮಾಡ್ತಾ ಇಲ್ಲ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ತುಂಬ ಫೇವ್ರೇಟು, ನನಗೆ ಇಷ್ಟವಾದ ಭಜನೆ ಅದು. ಅದನ್ನು ನೀವೆಲ್ಲ ಕೇಳಿ ಒಂದ್ಸರಿ, ನಿಮ್ಮ ಅನುಭವ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು, ಎಷ್ಟು ಅರ್ಥ ಆಯಿತು ಅಂತ ನಾಳೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಷ್ಟು ಅರ್ಥಗರ್ಭಿತವಾದ ಪದ್ಯ ಅದು. ಅದನ್ನು ಯಾರು ಬರೆದಿದ್ದಾರೋ ನೆನಪಿಲ್ಲ ನನಗೆ. ಅವರು ಮನಸ್ಥಿತಿ ಹೆಂಗಿರಬೇಕು, ಯಾವ ಥರ ಅವ್ರ ಮನಸ್ಥಿತಿ ಇದ್ದಾಗ ಅದನ್ನು ಬರೆದಿದ್ದಾರೆ ಅಂತ.
ನಿಮಗೆ ಜೀವನ ಏನೇನು ಅಲ್ಲಪ್ಪ ಅಂತ ಅರ್ಥ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು ಭಜನೆ. ಅದನ್ನು ಕೇಳಿ. ಮತ್ತು ಇನ್ಯಾರಾದರೂ ಈಗ ಮಾತಾಡಿ. ಎಸ್, ತುಂಬ ಚೆನ್ನಾಗಿದೆ. ವಿ ಆಲ್ ಯೂನಿವರ್ಸಲ್ ಫ್ರೆಂಡ್ಸ್. ಎಸ್ ಮ್ಯಾಮ್, ನಾವೆಲ್ಲ ಒಂದೇ ಅನ್ನೋ ಭಾವನೆ ನಮಗೆ ಬರಬೇಕು. ನಾನು ಸಂಕಲ್ಪ ಸಿದ್ಧಿಯನ್ನು ಶುರು ಮಾಡುವಾಗ ಸಾಮಾನ್ಯವಾಗಿ ಏನಾದ್ರು ಹೊಸ್ದಾಗಿ ಮಾಡ್ಬೇಕಾದ್ರೆ ಒಂದು ಸಣ್ಣ ಡೌಟ್ ಇದ್ದೇ ಇರುತ್ತೆ. ನಾವೆಷ್ಟೇ ಸ್ಟ್ರಾಂಗಾಗಿ ಇಲ್ಲ ಹಾಗೆ ಆಗುತ್ತೆ ಅಂದ್ರೂ ಇರುತ್ತೆ. ಬಟ್ ನನಗೆ ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದೀರಿ. ನಾನು ಹೇಳೋದನ್ನೆಲ್ಲ ನಾನೇನು ದೊಡ್ಡ ಜ್ಞಾನಿ ಅಲ್ಲ, ಕಲ್ತಿಲ್ಲ. ನನ್ನ ಜೀವನದಲ್ಲಿ ಆಗಿರೋ ತುಂಬ ಅನುಭವಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಲ್ಲೇ ನನಗೆ ತುಂಬ ಕೋಆಪ್ರೇಟಿವ್ ಮಾಡಿ ನನ್ನ ಜೊತೆ ನಿಂತು ಪ್ರತಿಯೊಂದು ಟೈಮಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದು ಬಿಟ್ಟು ಕ್ಲಾಸ್ ಮುಗಿದ ಮೇಲೂ ಪರ್ಸ್ನಲಾಗಿ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ, ಚೆನ್ನಾಗಿತ್ತು ಇವತ್ತು, ಖುಷಿಯಾಯಿತು, ಮನಸ್ಸಿಗೆ ಸಮಾಧಾನ ಆಯಿತು, ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಎಷ್ಟು ಈಸಿ ಇತ್ತು, ನಾವು ಇದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ತುಂಬ ಜನ ಪರ್ಸ್ನಲಾಗಿ ಕೂಡ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಮಗೆ ಅಲ್ವಾ? ನಮ್ಮಷ್ಟೇ ಕಷ್ಟದಲ್ಲಿರೋರು ಯಾರೋ ಚೇಂಜ್ ಆಗ್ತೀನಿ ನಾನು ಅಂತ ಬಂದು ಚೇಂಜ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರಲ್ವ, ಅದಕ್ಕೆ ನಾನು ಹೇಳಿದ್ದು ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಇಟ್ಟಿದ್ದು. ಅದಕ್ಕೆ ಪ್ರತಿಯೊಬ್ಬರೂ ಒಬ್ರನ್ನೊಬ್ರನ್ನ ಮೀಟ್ ಮಾಡಿದಾಗ ಇದನ್ನು ಹೇಳಬೇಕು ಅಂತ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಏನೋ ಇವತ್ತು ಒಂಥರ ಭಾವನೆ ಬಂದಿದೆ ನನಗೆ. ಇಷ್ಟು ದಿವಸ ಕಂಪ್ಲೀಟ್ ಮಾಡಿದ್ವಲ್ಲ, ಯಾವುದೇ ಥರ ಅಡ್ಡ ಇಲ್ಲದೆ, ಅಡೆತಡೆಗಳಿಲ್ಲದೆ ಪ್ರತಿ ದಿವಸ ಎದ್ದು ಒಂದೊಂದು ದಿವಸ ನೆಟ್ವರ್ಕ್ ಇರಲ್ಲ, ಒಂದೊಂದು ದಿವಸ ಝೂಮೇ ಇದಾಗ್ಬಿಟ್ಟಿರುತ್ತೆ, ಕರೆಂಟ್ ಇರಲ್ಲ. ಅಂಥ ಟೈಮಲ್ಲೂ ಬೇಜಾರಾಗದೆ, ನೋವು ಪಟ್ಕೊಳ್ದೆ ಕ್ಲಾಸನ್ನು ಮುಂದುವರಿಸಿದ್ದೀವಿ. ಸೊ ಅದಕ್ಕೆ ನಿಮ್ಮ 21 ದಿವಸದ ಜರ್ನಿ ನನ್ನ ಜೊತೆಯಲ್ಲಿ ಮಾಡಿದ್ದೀರಿ. ತುಂಬ ಜನ ಇದರಲ್ಲಿ 21 ದಿವಸ ಕಂಟಿನ್ಯೂ ಮಾಡಿರೋರು ಇದ್ದೀರಾ. ಇವತ್ತು ಎಲ್ಲರಿಗೂ ಮುಕ್ತವಾಗಿ ಮಾತಾಡುವ ಒಂದು ಅವಕಾಶ. ಮಾಮೂಲಿ ಮೆಡಿಟೇಷನ್ ಮಾಡೋಣ. ನಿಮ್ಗೇನು ಅನ್ನಿಸ್ತಿದೆ ಅಂತ ಗೊತ್ತಾದರೆ ನಾನು ನೆಕ್ಸ್ಟ್ ಇನ್ನೇನು ಮಾತಾಡಬೇಕು, ಯಾವ ಟಾಪಿಕಲ್ಲಿ ಮಾತಾಡಬೇಕು, ಯಾರು ಯಾವ ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಗೊತ್ತಾದರೆ ಅದಕ್ಕೆ ಹೇಗೆ ಕ್ಲಾರಿಟಿ ತಗೋಬೇಕು, ಮತ್ತು ಪ್ರತಿಯೊಬ್ಬರು ಅವ್ರಿಗೆ ಬ್ಲೆಸ್ ಮಾಡಬೇಕು. ಆದಷ್ಟು ಬೇಗ ಅವರ ಸಮಸ್ಯೆಯಿಂದ ಹೊರಗೆ ಬರೋ ಥರ ಒಳ್ಳೆ ಮನಸ್ಸಿಂದ ಬ್ಲೆಸ್ ಮಾಡಬೇಕು. ಹಾಗಾಗಿ ಈಗ ಸುನಂದ ಮೇಡಮ್ ಮಾತಾಡಿದ್ರು. ನೆಕ್ಸ್ಟ್ ಇನ್ಯಾರು ಮಾತಾಡೋರಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಬಹಳ ಖುಷಿ ಅನಿಸ್ತಾ ಇದೆ ಈಗ ಮಾತಾಡಕ್ಕೆ. ಯಾಕಂತ ಹೇಳಿದ್ರೆ ನಮಗೆ ನೀವೇ ಸ್ಫೂರ್ತಿ ಅಂತ ಹೇಳ್ಬೋದು. ಇದು ಅತಿಶಯೋಕ್ತಿ ಅನ್ಕೋಬೇಡಿ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಅಂತ ನೀವೇ ಅರ್ಥ ಮಾಡಿಸಿದ್ರಿ. ಯಾಕಂತ ಹೇಳಿದ್ರೆ ಎಂತ ಸಂದರ್ಭದಲ್ಲೂ ನೆವರ್ ಗಿವ್ ಅಪ್ ಅನ್ನೋದನ್ನ ಅರ್ಥ ಮಾಡಿಸಿದ್ರಿ. ಆಕ್ಚುಲಿ ಇವತ್ತಿನ ದಿವಸ ನೀವು ಕ್ಲಾಸ್ ಮಾಡೋ ಪರಿಸ್ಥಿತಿ ಇರಲಿಲ್ಲ ಸಾಮಾನ್ಯ ಜನರಾದ್ರೆ. ಯಾಕಂತ ಹೇಳಿದ್ರೆ ತಮ್ಮ ತಂದೆ ತೀರೋಗಿ ಆ ನೋವಲ್ಲಿ ಇರ್ತೀರಾ. ಅಂತ ನೋವಿನಲ್ಲಿ ಸಹ ಇನ್ನೊಬ್ರು ಒಳ್ಳೇದಕ್ಕೋಸ್ಕರ ಇವತ್ತು ದಿವಸ ಕ್ಲಾಸ್ ಕೊಡ್ತಾ ಇದೀರ ಅಂತ ಹೇಳಿದ್ರೆ ಅದನ್ನ ಎಷ್ಟು ಮಟ್ಟಿಗೆ ನಾವು ತಿಳ್ಕೊಬೇಕಂತ ಹೇಳಿದ್ರೆ, ನನ್ಗಂತೂ ಏನ್ ಸಮಸ್ಯೆಲಿ ಇದ್ದೀನೋ ಅದು ನಾನ್ ಹೇಳೋದ್ ಬೇಡ, ತಮ್ಮ ಕ್ಲಾಸಿನ ಮೂಲಕ ನನ್ ಕ್ಲಾರಿಟಿ ಸಿಗ್ತದೆ ಇವತ್ತಿನ ದಿವಸ. ಬಹಳ ಖುಷಿ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಂತ ಒಂದು ಕ್ಲಾಸ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಪಾತ್ರದ ಯಾರ್ಯಾರಿದ್ದಾರೆ ಈ ಕ್ಲಾಸ್ ಅವ್ರಿಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ಖಂಡಿತ ಅವ್ರನ್ನ ಜಾಯಿನ್ ಮಾಡಿಸಿ. ಕೆಲವ್ರು ಆಗ್ತಾರೆ, ಕೆಲವ್ರು ಆಗಲ್ಲ. ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಅವ್ರಿಗಿನ್ನೂ ಸಮಯ ಬಂದಿಲ್ಲ ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು. ಬಂದಿದ್ದಾರೆ ಅಂದರೆ ಹೋಗಿ ನಮ್ಮಿಂದ ಯಾರೋ ಒಬ್ರು ಚೇಂಜ್ ಆಗ್ತಿದ್ದಾರೆ ಅಂತ ನಮಗೆ ನಾವು ಖುಷಿ ಪಡಬೇಕು. ಎರಡೂ ವಿಷಯದಲ್ಲೂ ಖುಷಿಯಾಗಿ ಇರಬೇಕು, ಬೇಜಾರಾಗಬಾರ್ದು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ, ಇನ್ಯಾರು ಮಾತಾಡ್ತೀರಾ? ಕಲಾವತಿ ಮೇಡಮ್ ಮಾತಾಡ್ತೀರಾ? 21 ಡೇಸ್ ಇದ್ದೀರಲ್ವ ನಮ್ಮ ಜೊತೆ. ಐ ಆಮ್ ರೆಡಿ ಫಾರ್ ದಿ ಪಾಸಿಟಿವ್ ಚೇಂಜ್. ತುಂಬ ಚೆನ್ನಾಗಿದೆ ನಿಮ್ಮ ಕ್ಲಾಸ್. ಒಂದು ದಿನ ಮಿಸ್ ಆದರೂ ಏನೋ ಕಳ್ಕೊಂಡಂಗೆ ಆಗುತ್ತೆ. ಎಸ್, ಥ್ಯಾಂಕ್ ಯು. ನೀವೇನೇ ಪ್ರಾಬ್ಲಮಲ್ಲಿದ್ದರೂ, ಏನೇ ಸಮಸ್ಯೆಯಲ್ಲಿದ್ದರೂ ಹಾಗೆ ಆಗುತ್ತೆ ಅನ್ನೋ ಧೈರ್ಯದಲ್ಲಿರಿ ಮೇಡಮ್. ಖಂಡಿತ ನಿಮ್ಮಿಂದ ಸಾಧ್ಯ. ನಿಮ್ಮಷ್ಟು ಚೆನ್ನಾಗಿ ನಿಮ್ಮ ಪಾತ್ರವನ್ನು ಬೇರೆ ಯಾರೂ ನಿಭಾಯಿಸೋಕ್ಕೆ ಸಾಧ್ಯವಿಲ್ಲ. ಯು ಆರ್ ಗ್ರೇಟ್, ಯು ಆರ್ ಸ್ಟ್ರಾಂಗ್. ಓಕೆ, ಕುಶಲ ಮೇಡಮ್, ತುಂಬ ಖುಷಿ ಆಯಿತು ಮೇಡಮ್, ಥ್ಯಾಂಕ್ ಯು. ಇವರಂತೂ ಸಖತ್ ಆನಿಯರ್ ಸ್ಟೂಡೆಂಟ್. ಆಯಿತಾ, ನಾನು ಇವ್ರನ್ನ ನೋಡಿಲ್ಲ. ನಾನು 4:55 ಬರೋಕ್ಕೆ ಮುಂಚೆ ಇವ್ರು ಬಂದಿರ್ತಾರೆ. ನಂಗೆ ತುಂಬ ಖುಷಿ. ಅವ್ರದ್ದು ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಬರ್ತಾರೆ ಅಂತಂದರೆ ಅವರು, ನಾನು ಬರೋವಾಗ ಆಗಲೇ ಒಂದು ಪರ್ಸನ್ ಇರ್ತಾರೆ ಅಂದರೆ ಅವರು ಕುಶಲ ಮೇಡಮ್. 4:55 ಆಲ್ರೆಡಿ ಬಂದಿರ್ತಾರೆ. ಎಷ್ಟೊತ್ತಿಗೆ ಎದ್ದೇಳ್ತೀರೇನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಇವತ್ತೆಲ್ಲರನ್ನೂ ಮಾತಾಡ್ಸೋಣ ಅಂತ ಅನ್ನಿಸ್ತು ಬೆಳಗ್ಗೆ ಎದ್ದ ತಕ್ಷಣ, ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ. ರಮ್ಯಾ ಮೇಡಮ್,
ಅನ್ಮಿಟ್ ಮಾಡಿ ಮಾತಾಡಿ, ಅಟ್ಲೀಸ್ಟ್ ಇಲ್ಲ ಅಂದರೆ ಮೆಸೇಜ್ ಹಾಕಿ. ಅಶ್ವಥ್ ಸರ್. Yes, madam. Good morning. ಗುಡ್ ಮಾರ್ನಿಂಗ್ ಸರ್. Yes, madam. I'm ready to change positive mind. ಪಾಸಿಟಿವ್. ತುಂಬಾ ಚೆನ್ನಾಗಿದೆ ಮೇಡಮ್ ಕ್ಲಾಸಸ್. ಬಟ್ ಅದೇ ನಾವು ನಮ್ದು ಒಂದಿನ ಸ್ಕಿಪ್ ಆಗ್ಬಿಡುತ್ತೆ, ಹಾಗಾಗಿ ಏನೋ ಒಂಥರ ಆಗ್ಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಈ ನಡುವೆ ಒಂದ್ ಸ್ವಲ್ಪ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಜಾಯಿನ್ ಆಗ್ಬೇಕು ಅಂತ ಆಗ್ತಾ ಇದೀವಿ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಕ್ಲಾಸಸ್, ತುಂಬಾ ಇಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಚಂದ್ರು ಸರ್ ಮತ್ತೆ ನಿಮ್ಗಿಬ್ರಿಗೂ ಥ್ಯಾಂಕ್ಸ್ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಚಂದ್ರು ಸರ್ಗೆ ಹೇಳಿ, ನೀವು ಥ್ಯಾಂಕ್ ಯು ಚಂದ್ರು ಸರ್ಗೆ ಹೇಳಿ. ಇಲ್ಲ, ಲಾಸ್ಟ್ ಒನ್ ಡೇ 2 ಡೇ ಜಾಯ್ನ್ ಆಗಕ್ ಆಗ್ಲಿಲ್ಲ. ಪಾಪ ಅವ್ರ ಹತ್ರ ಹಿಂಗಾಯ್ತು, ಹೇಳ್ಲಿಕ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ಲೇಟ್ ಆಗಿ ಮಲಗಿದ್ದೆ ಅಂತಂದೆ. ಇದ್ರೆ ಒಂದ್ ಸ್ವಲ್ಪ ಬೇಗ ಅದ್ರ ಅಭ್ಯಾಸ ಮಾಡ್ಕೊಳ್ಳಿ, ಆಗುತ್ತೆ ಅಂತ ಅಂದ್ರು. ಬಟ್ ಪ್ರೀವಿಯಸ್ ನಮ್ ಕ್ಲಾಸಸ್ ಎಲ್ಲ ಜಾಯ್ನ್ ಆಗ್ತಿದ್ವಿ. ಇತ್ತೀಚೆಗೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಲೇಟ್ ಆಗಿ ಜಾಯ್ನ್ ಆಗ್ತಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ ಕ್ಲಾಸಸ್ ನಿಮ್ದು. ನನ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿಗೆ ಟ್ರೈ ಮಾಡಿ ಜಾಯಿನ್ ಆಗಿ ಅದನ್ನ ಒಂದ್ ಸ್ವಲ್ಪ ಅಳವಡಿಸ್ಕೊಂಡ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಮಾಡ್ಕೊತೀವಿ, ಅದು ಸಿಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಪ್ರತಿ ದಿವಸ ಟೈಮಿಗೆ ಸರಿಯಾಗಿ, ಯಾರಿಗೆ ಗೊತ್ತು, ಒಂದು 5 ನಿಮಿಷದಲ್ಲಿ ನಿಮಗೆ ಬೇಕಾಗಿರೋ ಒಂದು ಪಾಯಿಂಟ್ ಹೇಳಿದ್ರು ಹೇಳ್ಬೋದು, ನಾನು ಅಥವಾ ಬೇರೆ ಯಾರು ಹೇಳಿದ್ರು ಹೇಳ್ಬೋದು. ಹಾಗಾಗಿ ಇಲ್ಲಿ ನಾನು ಒಬ್ಬಳೇ ಹೇಳ್ತೀನಿ ಆ ಥರನೂ ಅಲ್ಲ, ನನಗಿಂತ ತುಂಬ ಅನುಭವಸ್ಥರು ಇದ್ದೀರಿ ಇಲ್ಲೆಲ್ಲರೂ. ಹಂಗೆ ಕಂಪೇರ್ ಮಾಡಿದ್ರೆ ನಾನೇನೂ ಅಲ್ಲ. ಯಾರಿಗೆ ಗೊತ್ತು ಯಾರ ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ ಅಂತ, ಯಾರು ಏನು ಮಾತಾಡ್ತಾರೆ ಅಂತ. ಸೊ ಹಾಗಾಗಿ ವಾರಕ್ಕೊಂದ್ಸರಿ ಈ ಥರ ಬೈಟಾಕ್ ಇಟ್ಕೊಳ್ಳೋಣ. ಅಂದರೆ ಏನು ಬೇಕು ನಮಗೆ, ಇನ್ನು ನೆಕ್ಸ್ಟು ನಾವು ಯಾವ ಥರ ಚೇಂಜ್ ಆಗಬೇಕು, ಇದಕ್ಕಿಂತ ಬೆಟರ್ ಆಗಿ ಏನು ಮಾಡಬೇಕು ಅಂತ ನಾವೆಲ್ಲರೂ ಒಟ್ಟಿಗೆ ಕೂತು ಮಾತಾಡಿದ್ರೆ ನಮಗೆ ಈಸಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಬೇಡಿ ಇನ್ಮೇಲೆ. ಆಯ್ತು. ಇಲ್ಲ, ಕೆಲವೊಂದ್ ಟೈಮ್ ನಮ್ಮ ಮನೆಯವ್ರು ಅವರು ಕೇಳಿಸ್ಕೊತಾ ಇರ್ತಾರೆ, ಅವ್ರು ತುಂಬಾ ಖುಷಿ ಪಡ್ತಾರೆ. ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ರಿಯಲ್ ಸಿಚುಯೇಷನ್ಸ್ ಏನ್ ಬರುತ್ತೋ ಅದ್ರ ಬಗ್ಗೆನೆ ಅಪ್ಡೇಟ್ ಮಾಡ್ತಾರೆ. ನೀವು ಎದ್ದು ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನನಗೆ ಒಂದ್ ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಮ್ಯಾ ಮೇಡಮ್ ಏನೋ 2 ಡೇಸಿಂದ ಬರ್ತಿದ್ದಾರೆ, ಬಟ್ ನೆಟ್ವರ್ಕ್ ಸಿಗ್ತಾ ಇಲ್ವಂತೆ. ಓಕೆ, ಇನ್ಯಾರು ಮಾತಾಡ್ತೀರಾ? ಇನ್ನು 5 ನಿಮಿಷ ಇದೆ, ಆಮೇಲೆ ಮೆಡಿಟೇಷನ್ ಮಾಡೋಣ. ಹಣದ ಮೆಡಿಟೇಷನ್ ಇವತ್ತು ಲಾಸ್ಟ್. ಬಟ್ ನೀವು ಮನೆಯಲ್ಲಿ ಮಾಡಿ ಇದನ್ನೆಲ್ಲ, ನೈಟ್ ಮಲಗೋವಾಗ ಮಾಡಿ. ಸಾರಿ, ನಿನ್ನೆ ನಾನು ಅಫರ್ಮೇಷನ್ ಇದೆಲ್ಲ ಹಾಕ್ತೀನಿ ಅಂದಿದ್ದೆ, ಸ್ವಲ್ಪ ಹೊರಗಡೆ ಹೋದೆ, ಬರೋದು ಲೇಟ್ ಆಗೋಯ್ತು. ಇವತ್ತು ಈಗ ಕ್ಲಾಸ್ ಮುಗಿದ ತಕ್ಷಣ ಹಾಕ್ತೀನಿ. ಇವತ್ತು ಅಫರ್ಮೇಷನ್ದು ಯೆಲ್ಲೋ ಕಲರ್ ಶೀಟ್ದು ಇವತ್ತು ಹಾಕ್ತೀನಿ. ಇನ್ಯಾರು ಮಾತಾಡ್ತೀರಿ? ಅನ್ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಮಾತಾಡೋಕ್ಕೆ ಆಗಲ್ಲ ಅಂದರೆ ಟೈಪ್ ಮಾಡಿ. ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಬೇಗ ಮಾತಾಡಿ. ಗಿರಿಜಾಂಬಾ ಮೇಡಮ್, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಸ್, ಓಕೆ, ಥ್ಯಾಂಕ್ ಯು. ವಿ ಆರ್ ಆಲ್ಸೋ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ನಿಮಗೆ ಯಾರು ಪರಿಚಯ ಇದ್ದಾರೆ ದಯವಿಟ್ಟು ಅವರನ್ನು ಕ್ಲಾಸಿಗೆ ಅಟೆಂಡ್ ಮಾಡಿಸಿ. ನನ್ನ ಮೈಂಡ್ ಪಾಸಿಟಿವ್ ಆಗಿದೆ, ಚೇಂಜ್ ಆಗಬೇಕು ಮೇಡಮ್. ಚೇಂಜ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆಯಲ್ಲ, ಅದಕ್ಕೇ ಒಂದು ಚಪ್ಪಾಳೆ. ಯಾಕಂದರೆ ಅದು ಈಸಿಯಾಗಿ ಬರೋದಿಲ್ಲ. ನಾನು ಏನೋ ಒಂದು ಚೇಂಜ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ, ಖಂಡಿತ ಹಾಗೆ ಆಗ್ತೀರಾ. ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಮೇಡಮ್. ಗಿರಿಜಾ ಮೇಡಮ್ ಹೇಳ್ತಿದ್ದಾರೆ 90% ಆಗಿದೆ. 90% ಮೈಂಡ್ ಚೇಂಜ್ ಆಗಿದೆ, ಫುಲ್ ಖುಷಿ. ಓ ಗುಡ್, ನೀವೇ ಒಂದು ಆ್ಯಕ್ಟಿವ್ ಪರ್ಸನ್ನು. ಓಕೆ, ಥ್ಯಾಂಕ್ ಯು. ಇನ್ಯಾರು ಮಾತಾಡ್ತೀರಿ? ಒಂಥರ ಚೆನ್ನಾಗಿ ಅನ್ಸುತ್ತಲ್ವ ಬೆಳಗ್ಗೆ ಹಿಂಗೆ ಒಂದು
ಕನೆಕ್ಟ್ ಆಗೋದು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಝೂಮ್ ಪ್ಲಾಟ್ಫಾರ್ಮ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು ಅನ್ಸುತ್ತೆ. ಇದೊಂದು ಇರೋದಕ್ಕೆ ನೋಡಿ, ಯಾವ್ಯಾವ ಕರ್ನಾಟಕದ ಮೂಲೆಯಿಂದ ಉಡುಪಿ, ಮಂಗಳೂರು, ಬೀದರು, ರಾಯಚೂರಿಂದೆಲ್ಲ ಕನೆಕ್ಟ್ ಆಗ್ತಾ ಇದ್ದೀರಾ. ನಿಮಗೆ ಇಲ್ಲಿ ಆಫ್ಲೈನ್ ಕ್ಲಾಸ್ ಮಾಡ್ತೀವಿ ಬನ್ನಿ ಅಂದಿದ್ದರೆ ಒಂದು ದಿವಸ ನೀವು ಬರೋಕ್ಕೆ ನೀವು ಒಂದು ವಾರದ ತಯಾರಿ ಮಾಡಬೇಕಾಗಿತ್ತು. ಬಟ್ ಈಗ ನೋಡಿ, 1 ನಿಮಿಷದಲ್ಲಿ ನಾವು ಕನೆಕ್ಟ್ ಆಗ್ಬೋದು. ಇಂಥ ಒಂದು ಪ್ಲಾಟ್ಫಾರ್ಮನ್ನು ಕೊಟ್ಟಿರೋದಕ್ಕೆ ನಾವು ಝೂಮ್ ಪ್ಲಾಟ್ಫಾರ್ಮ್ಗೆ ಥ್ಯಾಂಕ್ ಯು ಹೇಳಬೇಕು ಅಲ್ವಾ. ಎಲ್ಲಿಯವರವ್ರನ್ನೆಲ್ಲ ನಾವು ಮಾತಾಡ್ಬೋದು, ಎಲ್ಲಿಯವ್ರನ್ನೆಲ್ಲ ನೋಡ್ಬೋದು. ಹೌದು, ಇಂಥದ್ದೊಂದು ಮನೆಯಲ್ಲೇ ಕೂತ್ಕೊಂಡು ಅಂತಂದ್ರೆ ಅದು ಒಂದು ನಮ್ಗೆ ಎಷ್ಟು ಗಿಫ್ಟ್ ಕೊಟ್ಟಂಗೆ ಇದು. ಹೌದು, ಮನೆಯಲ್ಲೇ ಕೂತ್ಕೊಂಡು ನಾವು ಕಲಿತಿದ್ದೀವಿ, ಬೆಳಗ್ಗೆನೆ ಎದ್ದು ಕಲಿತಿದ್ದೀವಿ ಅಂದ್ರೆ, ಇಷ್ಟು ಬೆಳಗ್ಗೆ ಎಲ್ಲರೂ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಎಷ್ಟು ತರ ಪ್ರಾಬ್ಲಮ್ಗಳು, ಎಷ್ಟು ತರ ಟೈಮು ಎಲ್ಲ ಬೇಕಾಗತ್ತೆ. ಹೌದು. 3 ಗಂಟೆ ಬರ್ಬೇಕು ಇಷ್ಟ ಇದ್ರು ಬರಕ್ಕಾಗಲ್ಲ, ಆ ತರ ಆಗ್ಬಿಡತ್ತೆ. 1 ಗಂಟೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ 4 ಗಂಟೆ ವೇಸ್ಟ್ ಆಗ್ಬಿಡುತ್ತೆ. ಎದ್ದು ಹೋಗ್ಬೇಕು, ವಾಪಸ್ ಮುಗಿಸ್ಕೊಂಡು ಬರ್ಬೇಕಲ್ಲ. ಇವರು ಯಾರು ದಿನೇಶ್ ಅಂತ ಬಂದಿದ್ದಾರೆ, ಫಸ್ಟ್ ಡೇ ಬಂದಿರೋದ ನೀವು? ಯಾರು ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾತಾಡಿ. ದಿನೇಶ್, ಎಸ್ ಸುಜಾತ ಮೇಡಮ್, ಥ್ಯಾಂಕ್ ಯು. ದಿನೇಶ್ ಯಾರೋ ಮಾತಾಡ್ತಾ ಇಲ್ಲ, ಇಟ್ಸ್ ಓಕೆ. ಮತ್ತೀಗ ತುಂಬ ಇನ್ನೊಂದು ಫನ್ನಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಫನ್ನಿ ಅಂತಂದರೆ ತುಂಬ ಬೇಜಾರು, ತುಂಬ ನೋವು. ಅಯ್ಯೋ, ಈ ಸಮಸ್ಯೆಯಿಂದ ಹೇಗಪ್ಪ ಹೊರಗೆ ಬರೋದು, ಇದೇನು ಇಷ್ಟು ಕ್ರಿಟಿಕಲ್ ಆಗಿದೆ, ಇದಕ್ಕೆ ದಾರಿ ಇದೆಯೋ ಇಲ್ವೋ, ಈ ಕಷ್ಟಕ್ಕೆ ಪರಿಹಾರ ಇದೆಯೋ ಇಲ್ವೋ ಅಂತ ತುಂಬ ಜನಕ್ಕೆ ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಏನು ಮಾಡ್ಬೇಕು ಇದಕ್ಕೆ ನಾನು ಅಂತಲೇ ದಾರಿ ತೋರಿಸ್ತಾ ಇರಲ್ಲ. ಆ ಥರ ಒಂದು ಸಿಚುಯೇಷನಲ್ಲಿ ಎಲ್ಲರೂ ನಾವು ಫೇಸ್ ಮಾಡಿದ್ದೀವಿ ಅಲ್ವಾ. ಅದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಯಾರೋ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಅದರಿಂದ ಹೊರಗಡೆ ಹೋಗೋಕ್ಕೆ ಆಗಲ್ಲ ನಮಗೆ. ಮತ್ತು ಯಾವುದೋ ಒಂದು ತುಂಬ ಫೈನಾನ್ಷಿಯಲ್ ಆಗಿ ಕ್ರಿಟಿಕಲ್ ಕಂಡೀಷನ್ನು, ತುಂಬ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ತುಂಬ ಹಿಂಸೆ ಆಗ್ತಿರುತ್ತೆ. ನಾವು ಸಮಾಧಾನ ಇರ್ತೀವಿ ಅಂದ್ರೂ ಜನ ನಮ್ಮನ್ನು ಇರಕ್ಕೆ ಬಿಡ್ತಾ ಇರಲ್ಲ. ಅಂಥ ಟೈಮಲ್ಲಿ ನೀವೆಲ್ಲ ಟ್ರೈ ಮಾಡಿ, ಸುಮ್ಮನೆ ಒಂದು ಸರಿ ಟ್ರೈ ಮಾಡಿ. ನಾವು ಒಂದು ಹತ್ತಿರ ಒಂದು 6-7 ತಿಂಗಳಿಂದ ನಮ್ಮ ಮನೆಯಲ್ಲಿ ನಾನು ನನ್ನ ಮಗಳು ಜಾಸ್ತಿ ಇದನ್ನು ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದರೆ, ಈಗ ಹಾಡುಗಳಿದಾವಲ್ವ, ಸಿನಿಮಾ ಹಾಡುಗಳನ್ನು ನೀವು ಕೇಳಿದ್ದೀರಿ ಎಷ್ಟೊಂದು. ಅದಕ್ಕೆ ನಿಮ್ಮದೇ ಓನ್ ರಿಲಿಕ್ಸ್ ಹಾಕಿ ಹೇಳೋದು, ನಿಮ್ಮದೇ ಓನ್ ಸಾಹಿತ್ಯವನ್ನು ಒಂಥರ ಫನ್ನಿಯಾಗಿ ಹೇಳ್ತಾರೆ ಗೊತ್ತಾ. ತುಂಬ ಹಾಡುಗಳನ್ನು ಫನ್ನಿಯಾಗಿ ಹೇಳ್ತಾರೆ. ಇದನ್ನು ಟ್ರೈ ಮಾಡಿ. ಇದು ಎಷ್ಟು ಬೇಗ ನಿಮಗೆ ಮೈಂಡ್ ಝೂಮ್ ಅಪ್ ಮಾಡುತ್ತೆ ಅಂದರೆ, ಆ ಥರ ಸಮಸ್ಯೆ ಇತ್ತ ಅನ್ನೋದು ಮರ್ತೋಗ್ಬಿಡುತ್ತೆ. ಆ ಥರ ವಿಚಿತ್ರವಾಗಿ ಹಾಡುಗಳನ್ನು ಹೇಳೋದು. ಆ ಸಾಹಿತ್ಯಕ್ಕೆ ನಾವು ಅಪಮಾನ ಮಾಡ್ತಿದ್ದೀವಿ ಅಂತಲ್ಲ, ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಹಾಡುಗಳನ್ನು ಚೇಂಜ್ ಮಾಡಿ ಒಂಥರ ನಿಮ್ಮದೇ ಓನ್ ಸಾಹಿತ್ಯ ಹಾಕೋದು. ಈಗ ಫಾರ್ ಎಕ್ಸಾಂಪಲ್, ನಾವೆಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ತುಂಬ ಕ್ರಿಟಿಕಲ್ ಕಂಡೀಷನ್ ಬಂದಾಗ ನಾವು ಜನ ಏನಂತೀವಿ ಹೇಳಿ, ಅಯ್ಯೋ ಆಕಾಶನೇ ತಲೆ ಮೇಲೆ ಬಿದ್ದೋನಂಗೆ ಆಡ್ತಾ ಇದ್ದಾನೆ ಅವನು, ಇನ್ನೇನು ಆಕಾಶ, ಸಣ್ಣ ವಿಷಯಕ್ಕೂ ಆಕಾಶ ಬಿದ್ದೋರಂಗೆ ಆಡ್ತಾರೆ, ಆಕಾಶ ತಲೆ ಮೇಲೆ ಬಿತ್ತೇನೋ ಅನ್ನಂಗೆ ಆಡ್ತಾರೆ ಅವರು ಅಂತ ಹೇಳ್ತಾ ಇರ್ತಾರೆ. ಗೊತ್ತಿದೆಯಾ? ಎಷ್ಟೊಂದು ಜನಕ್ಕೆ ಈ ಮಾತು ಕೇಳಿದ್ದೀರಿ. ಏನೋ ಸಣ್ಣ ಸಮಸ್ಯೆ ಬಂದಾಗ್ಲೂ ಏನಂತಾರೆ ಬೇರೆಯವರು, ಜೊತೆಲಿರೋರು, ಅಯ್ಯೋ ಇಷ್ಟು ಸಣ್ಣ ವಿಷಯಕ್ಕೆ ಅವನು ಆಕಾಶ ತಲೆ ಮೇಲೆ ಬಿದ್ದೋನಂಗೆ ಆಡ್ತಾನೆ, ಆಕಾಶ ತಲೆ ಮೇಲೆ ಬಿದ್ದೋಳಂಗೆ ಆಡ್ತಾಳೆ ಅಂತ ಹೇಳ್ತಿರ್ತಾರೆ ಅಲ್ವಾ. ಎಷ್ಟು ಜನ ಇದನ್ನು ಕೇಳಿದ್ದೀರಿ? ಅಂದರೆ ನಿಮ್ಮ ಮನಸ್ಸಿಗೆ ಇಮ್ಮಿಡಿಯೇಟ್ ಖುಷಿ ಆಗಬೇಕು, ಇಮ್ಮಿಡಿಯೇಟ್ ಅದರಿಂದ ಹೊರಗಡೆ ಬರಬೇಕು, ಆ ಥರ. ಇದಕ್ಕೆ ಈ ಥರ ಅದಕ್ಕೆ ಸಂಬಂಧಪಟ್ಟದ್ದು ಏನಾದ್ರು ಒಂದು ಹಾಡುಗಳಿರ್ತವೆ, ಒಂದು ಸ್ವಲ್ಪ ನಿಮ್ಮ ಓನ್ ಸಾಹಿತ್ಯವನ್ನು ಹಾಕೊಂಡು ಆಡೋದ್ರಿಂದ ಏನಾಗುತ್ತೆ ಗೊತ್ತಾ, ಅವಾಗ ಇಮ್ಮಿಡಿಯೇಟು ನಮ್ಮ ಮನೆಯಲ್ಲಿ ನಾವು ಫಸ್ಟು ಚಿಕ್ಕ ವಯಸ್ಸಲ್ಲೂ ಕೆಲವೊಂದು ಸರಿ ಈ ಥರ ಹಾಡುಗಳನ್ನ ಹೇಳ್ತಾ ಇದ್ವಿ. ನೀವು ನಿಮ್ಮ ಫ್ಯಾಮಿಲಿಲಿ ಹೇಳಿದಿರೋ ಇಲ್ವೋ ಗೊತ್ತಿಲ್ಲ. ಇದು ನಿಮಗೆ, ನನಗೆ ಕ್ಲಾಸಲ್ಲಿ ಕೂಡ ಇದನ್ನ ಹೇಳ್ಕೊಟ್ಟಿದ್ರು. ನಾನೇನು ಕ್ಲಾಸ್ ತೊಗೋತಾ ಇದ್ನಲ್ಲ ಇಷ್ಟು ವರ್ಷ ಹಿಂದಿನಲ್ಲಿ, ಅವರು ಹಿಂದಿನಲ್ಲಿ ಏನೇನೋ ಕೆಲವೊಂದು ಹಾಡುಗಳನ್ನ ವಿಚಿತ್ರವಾಗಿ ಹಾಡಿ, ಇದು NLP ಅಂತ ಕರಿತೀವಿ, ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ನಮ್ಮ ಮನಸ್ಸು ಯಾವುದೋ ಒಂದು ವಿಷಯಕ್ಕೆ ತಗಲಾಕೊಂಡು ತುಂಬ ಸಫರ್ ಮಾಡ್ತಾ ಇರೋವಾಗ ಇಮ್ಮಿಡಿಯೇಟ್ ಆ ಮೈಂಡನ್ನು ಚೇಂಜ್ ಮಾಡ್ಕೊಳ್ಳೋದು ಅಂತ. ಈಗ ನಿಮ್ಗೆ ಯಾರಾದರೂ ಬೈತಾ ಇದ್ದಾರೆ ಅಂದರೆ ತುಂಬ ಪದೇ ಮನೆಯಲ್ಲಿ ನೋಡಿ, ಏನೋ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಎಲ್ಲದರಲ್ಲೂ ರಿಸ್ಟ್ರಿಕ್ಷನ್ ಮಾಡ್ತಾ ಇರ್ತಾರೆ. ಹಿಂಗೆ ಪಾತ್ರೆ ತೊಳೆಯೋದು, ಹಿಂಗೆ ಕಸ ಗುಡಿಸೋದು,
ಹಿಂಗೆ ಒಲೆ ಹಚ್ಚೋದು, ಹಿಂಗೆ ತಿಂಡಿ ಮಾಡೋದು ಅಂತ ಹೇಳ್ತಾ ಇರ್ತಾರಲ್ವ, ಅವ್ರು ಹಂಗೆ ಹೇಳೋವಾಗೆಲ್ಲ ನಿಮಗೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಆವಾಗ ನಮಗೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ NLP ಅನ್ನೋದೊಂದು ಕೋರ್ಸ್ ಇದೆ. ಅದರಲ್ಲಿ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಅವರ ಮುಖಕ್ಕೆ ನಾವು ಒಂದು ಫನ್ನಿ ಆದ ಒಂದು ಇದನ್ನು ಕಲ್ಪನೆ ಮಾಡ್ಕೊಳ್ಳೋದು. ಈಗ ಬೈತಾ ಇರ್ತಾರೆ ಅಂತಂದರೆ ಅವ್ರ ಮುಖಕ್ಕೆ ನಾವು ಹಂದಿ ಥರ ಏನೋ ಒಂದು ಫೇಸ್ ಹಾಕೋದು. ಈಗ ಮೊಬೈಲಲ್ಲೆಲ್ಲ ಅದು ಬಂದಿದೆ. ಮತ್ತು ಒಂದು ನಾಯಿ ಥರ ಯಾವಾಗಲೂ ಬೈತಾನೆ ಇರೋರಿಗೆ ಬೌ ಅಂತ ಒಂದು ನಾಯಿ ಥರ ಫೇಸ್ ಹಾಕೋದು, ಆಯಿತಾ. ಆ ಥರ ಹಾಕಿದಾಗ ನಮಗೆ ಅವರು ಬೈತಾ ಇರೋದು ಬೈಗಳು ಅನಿಸಲ್ಲ, ನಮಗೊಂಥರ ಫನ್ನಿ ಅನ್ನಿಸ್ತಿರುತ್ತೆ. ಅವ್ರ ಪಾಡಿಗೆ ಅವ್ರು ಬೈಕಂತ ಇರಲಿ, ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡೋದು. ಯಾಕೆ ಹಂಗೆ ಮಾಡಬೇಕು ಅಂತಂದರೆ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೋಬಾರ್ದು. ನಾವು ಸೀರಿಯಸ್ ಆಗಿ ತೊಗೊಂಡಾಗ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ, ಬೇರೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ನಾವು ಟೆನ್ಷನಲ್ಲಿದ್ದಾಗ ಬೇರೆ ಒಂದು ವಿಷಯನ ತುಂಬ ಏಕಾಗ್ರತೆಯಿಂದ ಮಾಡೋಕ್ಕಾಗತ್ತಾ? ಅಥವಾ ಬೇರೆಯವ್ರು ಮಾತಾಡೋದನ್ನು ಏಕಾಗ್ರತೆಯಿಂದ ಕೇಳಿಸ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ. ನಮ್ಮ ಮನಸ್ಸು ಖುಷಿಯಾಗಿದ್ದಾಗ ಅಷ್ಟೇ ನಾವು ಬೇರೆದನ್ನು ಏಕಾಗ್ರತೆಯಾಗಿ ಕೇಳಿಸ್ಕೊಳ್ಳೋದು ಅಥವಾ ಮಾಡೋಕ್ಕೆ ಈಸಿ ಆಗುತ್ತೆ. ಆ ಥರ ನಿಮ್ಮಲ್ಲಿ ಯಾರಾದರೂ ನಿಮಗೆ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ, ಎಲ್ಲ ವಿಷಯಕ್ಕೂ ಬೈತಾ ಇರ್ತಾರಲ್ಲ, ಅವ್ರಿಗೊಂದು ಫನ್ನಿಯಾಗಿ ಏನಾದ್ರು ಅವರು ಮುಖವಾಡವನ್ನು ಹಾಕಿ ನೀವೇ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಅವ್ರು ತುಂಬ ಬೈತಾ ಇದ್ದಾರೆ ಅಂದರೆ ಅವ್ರ ಮುಖಕ್ಕೆ ಒಂದು ನಾಯಿ ಮುಖವೋ, ಒಂದು ಹಂದಿ ಮುಖವೋ, ಒಂದು ಕುದುರೆ ಮುಖನೋ ಹಾಕಿ ನೀವು ಅದನ್ನು, ಅವ್ರು ನನಗೆ ಬೈತಾ ಇಲ್ಲ ಆ ಥರ ನೀವು ಅವ್ರನ್ನ ನೋಡಿದಾಗೆಲ್ಲ ನಿಮಗೆ ಅವ್ರ ಮುಖ ಆ ಥರ ಕಾಣಿಸ್ಬೇಕು. ಕುದುರೆ ಮುಖ ಥರ ಕಾಣಿಸಿದ್ರೆ ಅವ್ರನ್ನ ನೋಡಿದ್ರೆ ನಿಮಗೆ ಕೋಪ ಬರಲ್ಲ, ಬೇಜಾರಾಗಲ್ಲ, ನಿಮಗೆ ನಗು ಬರುತ್ತೆ. ಇದನ್ನು ಮಾಡಿ ನೋಡಿ. ಇದು NLPನಲ್ಲಿ ಸಖತ್ ಪವರ್ಫುಲ್ಲು ಪ್ರಾಕ್ಟೀಸ್ ಇದು, ಆಯಿತಾ. ಇದೊಂದು ಮಾಡಿ. ಮತ್ತು ಹಾಡುಗಳು ಅಂತ ಬಂದಾಗ ನಾನು ತುಂಬ ಬೇಜಾರಲ್ಲಿದ್ದಾಗ, ಮನೇಲಿ ಯಾರಾದರೂ ಬೇಜಾರಲ್ಲಿದ್ದಾರೆ ಅಂದರೆ ನಿಮ್ಮಲ್ಲಿ ಒಬ್ಬ ನಟ ಇರ್ತಾನೆ, ನಿಮ್ಮಲ್ಲಿ ಒಬ್ಬ ಜೋಕರ್ ಇದ್ದಾನೆ, ಅವನನ್ನ ಹೊರಗೆ ತೊಗೊಂಬನ್ನಿ. ಯಾಕಂದರೆ ಪರಿಸ್ಥಿತಿಗಳು ಕೆಟ್ಟದಾಗ ಬರ್ತಾನೆ ಇರ್ತವೆ. ಹಂಗಂತ ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನು ನೋಯಿಸ್ಕೊಳ್ಳೋದಲ್ಲ. ಪರಿಸ್ಥಿತಿನ ಫಸ್ಟು ಚೇಂಜ್ ಮಾಡಬೇಕಂದ್ರೆ ಈ ಥರದ್ದೊಂದು ಫನ್ನಿ ಇದು ಮಾಡಬೇಕು. ಈಗ ಯಾರು ಬೇಜಾರಲ್ಲಿದ್ದಾಗ ಅದೊಂದು ಹಾಡು ನಮ್ಮಲ್ಲಿ ಹೇಳ್ತೀವಿ ನಾವು. ಇದು ರಾಜ್ಕುಮಾರ್ದು ಅನಿಸುತ್ತೆ ಈ ಹಾಡು. ಯಾವುದದು ಏನದು, ನನಗೆ ನಿಜವಾಗ್ಲೂ ಏನು ಗೊತ್ತಾ, ನನಗೆ ರಿಲಿಕ್ಸ್ ಮರ್ತೋಗ್ಬಿಟ್ಟಿದ್ದೀನಿ, ನಿಜವಾದ ಸಾಹಿತ್ಯ ಮರ್ತೋಗಿದ್ದೀನಿ. ಈ ಥರ ಆಡಿ ಈ ಹಾಡನ್ನು ನಾವು ಹೇಗೆ ಹೇಳ್ತೀವಿ ಗೊತ್ತಾ? ಆಕಾಶವೇ ಬೀಳಲಿ ಮೇಲೆ ಕೋಲ್ ಕೊಟ್ಟು ನಿಲ್ಲಿಸುವೆ, ಈ ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ಗಮ್ಮಾಕಿ ಅಂಟಿಸುವೆ ಅಂತ ಹೇಳಿ ನನಗೆ ನಿಜವಾದ ಸಾಹಿತ್ಯ ಮರ್ತೋಗಿದೆ ನೋಡಿ. ಈ ಥರ ಫನ್ನಿ ಹಾಡುಗಳನ್ನು ಹೇಳಿ, ನಿಮಗೆ ನಿಮ್ಮ ಓನ್ ಸಾಹಿತ್ಯನ ಹಾಕೊಂಡು ಆ ಟೈಮಲ್ಲಿ ಹೇಳಿ. ಮನೇಲಿ ಯಾರು ಟೆನ್ಷನಲ್ಲಿದ್ದಾರೆ ಅಂತಂದರೆ ಇಮ್ಮಿಡಿಯೇಟ್ ಅದು ಆ ವಾತಾವರಣ ಹೊರಟೋಗಿ ಖುಷಿಯಾಗಿ ಹೋಗ್ತೀರಾ ನೀವು ಎಲ್ಲರೂ. ಆಮೇಲೆ ಯಾರು ಬೈತಾ ಇರ್ತಾರೆ ಅಂದರೆ ಇದು ನಿಜವಾಗ್ಲೂ NLPನಲ್ಲಿ ಪವರ್ಫುಲ್ಲು ಇದು. ಈ ಥರ ಫನ್ನಿ ಮೂಮೆಂಟನ್ನ ಕ್ರಿಯೇಟ್ ಮಾಡಿ, ಆದಷ್ಟು ಸಮಸ್ಯೆಗಳು ಬೇಗ ಹೊರಟೋಗುತ್ತೆ. ಆವಾಗ ಸಮಸ್ಯೆಗಳಿಗೆ ಏನು ಅನಿಸುತ್ತೆ ಗೊತ್ತಾ, ಇವರಿಷ್ಟು ಖುಷಿಯಾಗಿದ್ದಾರೆ, ನಾನು ಯಾಕೆ ಇವ್ರ ಹತ್ರ ಇರಬೇಕು, ಹೊರಟೋಗೋಣ ಅಂತೇಳಿ ಅದೇ ಹೊರಟೋಗುತ್ತಂತೆ. ಸೊ ಈ ಥರ ಫನ್ನಿ ಇದನ್ನು ಮಾಡಿ. ನಮಗೆ NLPನಲ್ಲಿ ಇದನ್ನು ಹೇಳ್ಕೊಟ್ಟಿದ್ದಾರೆ. ವಿಚಿತ್ರವಾಗಿ ಹಾಡುಗಳನ್ನು ಹಾಡೋದು. ನಿಮ್ಗೆ ಯಾವುದಾದ್ರೂ ಈ ಥರ ಒಂದು ಹಾಡು ಗೊತ್ತಿದ್ರೆ ಹಾಡಬಹುದು. ಈಗ ಒಂದೇ 1 ನಿಮಿಷ ಟೈಮ್ ಇದೆ. ಈ ಥರ ಹಾಡಿದಾಗ ಮನೆಯಲ್ಲಿ ಆ ಕಷ್ಟದ ವಾತಾವರಣ ಹೋಗಿ, ಯಾವಾಗಲೂ ಕಷ್ಟ ಇದ್ದಿದ್ದೆ, ನಾವು ಖುಷಿಯಾಗಿರೋಣ ಅನ್ನೋ ಮನಸ್ಥಿತಿ ಬರುತ್ತೆ ನಿಮಗೆ. ಓಕೆನಾ? ಇದು ಎಷ್ಟು ಜನಕ್ಕೆ ಸರಿ ಅನ್ನಿಸ್ತು, ಮಾಡಬಹುದು ಇದನ್ನು ಅಂತ. ನಮ್ಮ ಮನೇಲಿ ಈ ಹಾಡು ಹೇಳಿ ನಿಜವಾದ ಸಾಹಿತ್ಯನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಿಮ್ಮ ಮನೆಯಲ್ಲೂ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿ, ಒಮ್ಮೆ ಮಾಡಿ ನೋಡಿ, ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಇನ್ನು ತುಂಬ ಹಾಡಿದ್ದಾವೆ, ಯಾವಾಗಾರು ಒಂದೊಂದ್ಸರಿ ಮತ್ತೆ ಹೇಳ್ತಾ ಇರ್ತೀನಿ ನಾನು. ಓಕೆನಾ? ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಗ್ರೂಪಿಗೆ ಹಾಕಿ. ಒಳ್ಳೆ ಸಾಹಿತ್ಯವನ್ನು ನಿಮ್ಮ ರೀತಿಯಲ್ಲಿ ನೀವು ನಿಮ್ಮದೊಂದು ಏನೋ ವರ್ಡ್ಸ್ ಹಾಕಿ ಮಾಡಿರ್ತೀರಲ್ಲ, ಆ ಥರ ಇದ್ದರೆ ಹೇಳಿ. ಅಶ್ವಥ್ ನಾರಾಯಣ್ ಸರ್ ಹೇಳ್ತೀರಾ? ಇಲ್ಲ, ಕೆಲವೊಂದು ಟೈಮ್ ಆಗುತ್ತೆ. ಒಂದ್ ಸ್ವಲ್ಪ ಸೀರಿಯಸ್ ಇರ್ಬೇಕಾದ್ರೆ ಈ ತರ ಒಂದು ಕಾಮಿಡಿ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ. ಕರೆಕ್ಟ್. ಈಗ ನಾವು ತುಂಬಾ ಖಾರ ಏನೋ ತಿಂತೀವಿ, ತುಂಬಾ ಖಾರ ಆಗ್ಬಿಡುತ್ತೆ, ತಡ್ಕೊಳಕ್ ಆಗದೆ ಇರೋಷ್ಟು ಖಾರ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಇಮಿಡಿಯೇಟ್ ಬೆಲ್ಲ ತಿಂತೀವಿ, ಸಕ್ಕರೆ ತಿಂತೀವಿ ಅಲ್ವಾ? ಲೈಫಲ್ಲೂ ಅಷ್ಟೇ ತುಂಬಾ ಕಷ್ಟಗಳು ಬಂದ್ಬಿಡ್ತವೆ, ತಡ್ಕೊಳಕ್ಕೆ ಆಗಲ್ಲ. ಹಂಗಂತ ಜೀವ ತೆಕ್ಕೊಳಕ್ಕಾಗತ್ತಾ? ಆಗಲ್ಲ ತಾನೇ. ಅವಾಗ ಏನು ಮಾಡಬೇಕು, ಸ್ವಲ್ಪ ಸ್ವೀಟ್ ಸೇರಿಸ್ಬೇಕು, ಸ್ವೀಟ್ ಮೆಮೊರೀಸ್ ಸೇರಿಸ್ಬೇಕು, ಇಲ್ಲ ಜೋಕ್ ಮಾಡಬೇಕು. ಆ ನೋವಿಂದ ಇಮಿಡಿಯೇಟ್ ಹೊರಗೆ ಬರಬೇಕು, ಯಾವುದನ್ನು ಕ್ಯಾರಿ ಮಾಡಬಾರ್ದು. ನಮಗೆ ನಮ್ಮ ಬಿಸ್ನೆಸ್ ಕ್ಲಾಸಲ್ಲಿ ಒಬ್ಬರು ತುಂಬ ಒಳ್ಳೆ ಟ್ರೈನರ್ ಇದ್ದಾರೆ, ಅವ್ರು ಹೇಳಿದ್ರು
ಎಲ್ಲರೂ ನಿಮ್ಮ ನಿಮ್ಮ ಮೊಬೈಲನ್ನು ಇಟ್ಕೊಂಡು ಕೈ ಹಿಂಗೆ ನೀಚಿ ಕೂತ್ಕೊಳ್ಳಿ. ನಾವೇನೋ ಎಕ್ಸಸೈಸ್ ಮಾಡಿಸ್ತಾರೆ, ನಮಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂತಂದಾಗ ನಾವೆಲ್ಲ ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ವಿ. ಅದಕ್ಕೆ ಅವ್ರೇನು ಮಾಡಿದ್ರು, ಹೀಗೆ ನಿಂತೀರಿ ಸಂಜೆವರೆಗೂ ಅಂದರು. ನಾವು ಹೇಳಿದ್ವಿ, ಯಾಕೆ ಸಂಜೆವರೆಗೂ ಯಾಕೆ ನಿಂತ್ಕೋಬೇಕು, ಈಗಲೇ 10 ನಿಮಿಷಕ್ಕೆ ಕೈ ನೋಯ್ತಾ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ಸಮಸ್ಯೆಗಳನ್ನು ಹಾಗೇನೆ ಅವು ಪಾಡಿಗೆ ಅವು ಇದ್ದೇ ಇರ್ತವೆ, ಹಂಗಂತ ಎಷ್ಟೊತ್ತಂತ ಇಟ್ಕೊಂಡಿರ್ತೀರ ಮನಸ್ಸಲ್ಲಿ, ಎಷ್ಟೊತ್ತು ನೋವು ಅನುಭವಿಸ್ತೀರ ನೀವು. ಹೊರಗಡೆ ಬಿಡಬೇಕು. ಈಗ ನೀವು ಕೂಡ ಪ್ರಾಕ್ಟಿಕಲಾಗಿ ಆ್ಯಕ್ಟಿವಿಟಿನ ಮಾಡಿ. ಮೊಬೈಲೋ ಕೀ ಬಂಚೋ ಏನಾದರೂ ಇರಲಿ ನಿಮ್ಮ ಕೈಯಲ್ಲಿ, ಒಂದು ನೋಟ್ಬುಕ್ಕೋ ಇಟ್ಕೊಂಡು ಹಿಂಗೆ ಸ್ಟ್ರೈಟ್ ಕೈ ಮಾಡಿ ಹಿಂಗೆ ಇಟ್ಕೊಳ್ಳಿ. 2 ರಿಂದ 5 ನಿಮಿಷಕ್ಕೆ ನಿಮಗೆ ನೋವು ಬಂದ್ಬಿಡುತ್ತೆ, ಕೈ ಸಾಕಾಗುತ್ತೆ, ಇಳಿಸ್ಬಿಡೋಣಪ್ಪ, ಬೇಗ ಕೈ ಕೆಳಗೆ ಇಳಿಸೋಣ ಅಂತ ಅನಿಸುತ್ತೆ ನಿಮಗೆ ಅಲ್ವಾ. ಅದೇ ಥರ ನೋವುಗಳನ್ನು ಅಷ್ಟೇ, ಎಷ್ಟೊತ್ತಂತ ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡ್ತೀರಾ. ಇಳಿಸ್ಬೇಕು, ಇಳಿಸ್ಬಿಟ್ಟು ಮುಂದೆ ಹೋಗ್ಬೇಕು. ಮೈಂಡ್ ಡೈವರ್ಟ್ ಆದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೌದು ಆಗುತ್ತೆ, ಆಮೇಲೆ ಮಾಮೂಲಿ ಪಾಸಿಟಿವ್ ಮಾಡ್ಕೊಂಡು ಆಗುತ್ತೆ. ಹೌದು, ಪ್ರತಿದಿನ ಕಾಯ್ತಾ ಇದ್ದೀರಿ. ಓಕೆ, ಯಾವ್ದಾದ್ರು ಫನ್ನಿ ಹಾಡುಗಳಿದ್ರೆ ಹಾಕಿ. ಮನೇಲಿ ಯಾರು ತುಂಬ ಟೆನ್ಷನಲ್ಲಿದ್ದಾರೆ ಅಂತಂದರೆ ಅವ್ರ ಸಮಸ್ಯೆ ನಮ್ಮಿಂದ ಪರಿಹಾರ ಮಾಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಆ ಮೂಮೆಂಟಲ್ಲಿ ಅವರನ್ನು ಖುಷಿ ಪಡಿಸೋಕ್ಕೆ ಪ್ರಯತ್ನ ಪಡಿ. ಇದು ಕೂಡ ಒಂದು ಹೆಲ್ಪ್ ಇದು. ಈಗ ತುಂಬ ಜನ ಅಯ್ಯೋ, ಕೆಲವ್ರು ಏನು ಗೊತ್ತಾ, ಅದೇನು ಸಮಸ್ಯೆನೇ ಇರಲ್ಲ, ಸಣ್ಣದಿರುತ್ತೆ, ಆದ್ರೂ ದೊಡ್ಡದಾಗಿ ಬೆಟ್ಟದ ಥರ ತಗೊಂಡು ಕೂತಿರ್ತಾರೆ. ಅದನ್ನು ಅರ್ಥ ಮಾಡಿಸ್ಬೇಕು ನೀವು ಅವರಿಗೆ. ಆವಾಗ ಅವ್ರಿಗೇನು ಅನಿಸುತ್ತೆ, ಓ ಇದಿಷ್ಟೇ ಅಲ್ವಾ ಇದ್ದಿದ್ದು, ನಾನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡೆ ಅಂತ ಅವ್ರಿಗೆ ಅನಿಸುತ್ತೆ, ಚೇಂಜ್ ಆಗ್ತಾರೆ. ಓಕೆ, ಈಗ ಮೆಡಿಟೇಷನ್ ಮಾಡೋಣ. ಮನಿ ಮೆಡಿಟೇಷನ್ ಇವತ್ತು. ನಾಳೆಯಿಂದ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಹಾಕಿ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾತಾಡೋಣ, ರಿಲೇಷನ್ಶಿಪ್ ಮಾತಾಡೋಣ, ಅಥವಾ ಬೇರೆ ಇನ್ನೇನು ಮಾತಾಡೋಣ ಅಂತ. ಜಾಸ್ತಿ ಮೆಸೇಜ್ ಜಾಸ್ತಿ ಯಾವುದ್ರ ಬಗ್ಗೆ ಬರುತ್ತೆ ಆ ವಿಷಯದ ಬಗ್ಗೆ ಸೋಮವಾರದಿಂದ ಮಾತಾಡ್ತೀನಿ. ಓಕೆನಾ? ಈಗ ಮೆಡಿಟೇಷನ್ಗೆ ರೆಡಿಯಾಗಿ. ನಿನ್ನೆ ಮ್ಯೂಸಿಕ್ ಜಾಸ್ತಿ ಆಯಿತು ಅಂದರು, ಇವತ್ತು ನಾನು ಮಾತ್ರ ಇದು ಮಾಡ್ತೀನಿ. ಶುಭಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಯು ಆರ್ ಗ್ರೇಟ್. ಇವಾಗ ಯಾವ ನೆಗೆಟಿವ್ ಥಾಟು ಬಂದರೂ ಅಟ್ ಎ ಟೈಮ್ ನೀವು ನೆನಪಾಗ್ತೀರಾ. ಓ ಥ್ಯಾಂಕ್ ಯು ಸೋ ಮಚ್ ಶುಭಾ ಮೇಡಮ್. ಸ್ಟಾರ್ಟಿಂಗ್ ಕ್ಲಾಸಿಗೆ ಬರೋ ದಿವಸ ತುಂಬ ಡಿಸ್ಟರ್ಬ್ ಆಗಿದ್ರಿ ಅಲ್ವಾ. ಇವಾಗ ಫನ್ನಿಯಾಗಿ ತಗೊಳ್ಳಿ. ಜೀವನ ಇದ್ದಿದ್ದೆ ಕಷ್ಟಪಡೋಕ್ಕೆ, ಬಟ್ ಆಲ್ವೇಸ್ ಹ್ಯಾಪಿ. ಎಸ್, ಓಕೆ, ಥ್ಯಾಂಕ್ ಯು. ಹೀಗೆ ಇರಿ ನಮ್ಮ ಜೊತೆಯಲ್ಲಿ ಲೈಫ್ ಟೈಮ್. ನೀವೆಲ್ಲ ನಿಮ್ಮ ವಾಯ್ಸಲ್ಲಿ ಒಂದೊಂದು ಹಾಡನ್ನು ರೆಕಾರ್ಡ್ ಮಾಡಿ ಹಾಕಿ. ಓನ್ ಇದಿರಬಾರ್ದು, ಸಾಹಿತ್ಯ ಫಿಲಮ್ದು ಸಾಹಿತ್ಯ ಇರಬಾರ್ದು. ಥ್ಯಾಂಕ್ ಯು ಸೋ ಮಚ್ ಶುಭಾ ಮೇಡಮ್. ನಿಮ್ಮ ಸ್ವಂತ ಸಾಹಿತ್ಯ ಇರಬೇಕು, ಅಥವಾ ಬೇರೆ ಯಾರು ತುಂಬ ಕ್ರಿಯೇಟಿವ್ ಮೈಂಡ್ ಇರೋರು ಮಾಡಿರ್ತಾರಲ್ಲ ಆ ಸಾಹಿತ್ಯನ ಹೇಳಿದ್ರು ಪರವಾಗಿಲ್ಲ. ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಹಾಡುಗಳನ್ನ ಈ ಥರ ನಮ್ಮದೇ ಓನು ಇದಾಕಿ ಹೇಳ್ತಾ ಇದ್ವಿ. ನಮ್ಮಣ್ಣ ನಾನು ಜಾಸ್ತಿ ಹೇಳ್ತಾ ಇದ್ವಿ. ನಮ್ಮಣ್ಣ ಕೂಡ ಇದ್ದಾರೆ, ಇಲ್ಲಿ ಕ್ಲಾಸಲ್ಲಿ ಇದ್ದಾರೆ ಈಗ. ಅಣ್ಣ ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ ಹಾಡನ್ನ. ಓಕೆನಾ? ಚಿಕ್ಕ ವಯಸ್ಸಲ್ಲಿ ತುಂಬ ಹೇಳ್ತಾ ಇದ್ವಿ ನಾವು. ನಮ್ಮ ಮನೆಯಲ್ಲಿ ಬೈಯೋರು ನಮ್ಮಿಬ್ಬರಿಗೂ, ಏನು ಮಾಡೋಕ್ಕೆ ಕೆಲಸ ಇಲ್ವಾ ನಿಮಗೆ ಅಂತ. ಆಕ್ಚುಲಿ ಹಾಡನ್ನ ಕಟ್ಸೋದ್ರಲ್ಲಿ ಎಕ್ಸ್ಪರ್ಟ್ ನಾವು. ಎಸ್ ಇವತ್ತು ಬೇಡ. ಎಸ್ ಎಸ್, ಓಕೆ, ಯಾವಾಗ ಆಗುತ್ತೆ ಆವಾಗ. ಇಲ್ಲ, ಹಾಡುಗಳದೇ ಒಂದು ದಿವಸ ಇಟ್ಬಿಡೋಣ, ಬರೀ ಈ ಥರ ಹಾಡೇ ಆಡೋದು, ಎಲ್ಲರೂ ಅವ್ರವ್ರ ಮನೆಯಲ್ಲಿ ಆಡಲಿ ಅಂತ. ಹೌದು ಹೌದು, ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಮಾಡಿ ಕೇಳ್ಬಿಟ್ರೆ ಸದೋಗ್ಬಿಡ್ತಾರೆ. ನಾವಿಬ್ರು ತುಂಬ ಹೇಳ್ತಾ ಇದ್ವಿ ಅಲ್ವಾ ಚಿಕ್ಕ ವಯಸ್ಸಲ್ಲಿ. ನಮ್ಮದೇ ಓನ್ ಇದನ್ನು ಜಾಸ್ತಿ ಹೇಳ್ತಾ ಇದ್ವಿ. ತುಂಬ ಜನ ನಮ್ಮಿಬ್ಬರಿಗೂ ಬೈಯೋರು, ಏನು ಕೆಲಸ ಇಲ್ವಾ ನಿಮಗೆ ಮಾಡೋಕ್ಕೆ ಅಂತ. ಬಟ್ ಎಂತೆಂಥ ಕಷ್ಟಗಳ ನಿವಾರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ಮೈಂಡ್ಸೆಟ್ಟಲ್ಲಿ ಅಂತಂದರೆ ಇದು ತುಂಬ ವರ್ಕ್ ಆಗುತ್ತೆ. ಆಮೇಲೆ ನನಗೆ ಗೊತ್ತಾಯಿತು, ನಾವು ಇಷ್ಟು ಸಮಸ್ಯೆ ಬಂದರೂ ಯಾಕೆ ಇಷ್ಟು ಪಾಸಿಟಿವ್ ಆಗಿದ್ದೀವಿ ಅಂದಾಗ ಈ ಥರ ಆ್ಯಕ್ಟಿವಿಟೀಸು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ವಿ ಮನೆಯಲ್ಲಿ. ಆವಾಗ ನನಗೆ NLPನಲ್ಲಿ ಇದನ್ನ ಯಾವಾಗ ಹೇಳ್ಕೊಟ್ರು, ಅಯ್ಯೋ ನಾನು ಇದೆಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಲ್ಲ, ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ವಲ್ಲ ಅಂತ ನನಗೆ ಖುಷಿ ಆಯಿತು. ಹಾಗಾಗಿ ನಿಮಗೆಲ್ಲ ಹೇಳಿದ್ದು, ಇದನ್ನೊಂದು ಟ್ರೈ ಮಾಡಿ, ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಮನಿ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಅಫರ್ಮೇಷನ್ನ ಪೋನೋ ಹೇಳೋಣ. ಅದಾದಮೇಲೆ EFT ಅಂತ ನೆನ್ನೆ ಹೇಳಿದ್ನಲ್ವಾ, ನೋಡಿ ಟ್ಯಾಪಿಂಗ್ ಮಾಡೋದು. ನಿಮಗೆ ಫ್ರೀ ಟೈಮ್ ಇರೋವಾಗೆಲ್ಲ ಇದನ್ನು ಮಾಡಿ. ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಫಸ್ಟ್ ಇಲ್ಲಿ ಹಣೆ ಮೇಲೆ, ಆಮೇಲೆ ಕಣ್ಣಿನ ಕೆಳಗಡೆ ಇಲ್ಲಿ,
ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು. ಇಲ್ಲಿ ಈ ಬೋನ್ ಇದೆಯಲ್ಲ, ಕಿವಿಯಿಂದ ನೇರ ಬೋನ್ ಇಲ್ಲಿ. ಆಮೇಲಿಂದ ಇದು ಒಂದು ಪವರ್ಫುಲ್ ಪಾಯಿಂಟು ನಮಗೆ. ಸ್ವರ ವಿಜ್ಞಾನದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಲ್ವ, ಭುಜವನ್ನು ಉಪಯೋಗಿಸ್ಕೊಂಡು ಸ್ವರನ ಚೇಂಜ್ ಮಾಡ್ಕೊಳ್ಳೋದು. ಇಲ್ಲಿ ಥ್ಯಾಂಕ್ ಯು. ಇಲ್ಲಿ ಇದನ್ನು ಮಾಡಿದ್ರೆ ಇದು ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ನೀವು ಯಾವುದೇ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರೋಕ್ಕಾಗದೆ ಒದ್ದಾಡ್ತಿದ್ದೀರಾ, ಅಥವಾ ಹಣದ ಬಗ್ಗೆ ನಿಮ್ಗೆ ಇರುವಂಥ ನೆಗೆಟಿವಿಟಿ ಎಲ್ಲ ಹೋಗಬೇಕು ಅಂದರೆ ಹಣ ಅಥವಾ ವ್ಯಕ್ತಿ ಅಥವಾ ವಸ್ತುವನ್ನ ಸಾರಿ ಕೇಳೋದು, ಅದನ್ನು ಫರ್ಗಿವ್ ಮಾಡೋದು, ಮತ್ತು ಥ್ಯಾಂಕ್ ಯು ಹೇಳೋದು, ಅದಕ್ಕೆ ಐ ಲವ್ ಯು ಹೇಳೋದು. ಈ ಥರ ಹೇಳೋದ್ರಿಂದ ನಿಮಗೆ ಸುಮಾರು ಬೇಗ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಸೊ ಇದಕ್ಕೆ EFT ಅಂತಾರೆ, ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ ಹಿಂಗೆ ನಿಮಗೆ ಟೈಮ್ ಸಿಕ್ತಾಗೆಲ್ಲ 3 ಟೈಮ್ಸ್, ಒಂದು 5 ಮಿನಿಟ್ಸ್ ಇದನ್ನು ಮಾಡಿ. ಓಕೆನಾ? ಈಗ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಆರಾಮಾಗಿ ಮಲ್ಕೊಳ್ಬಹುದು. ಸ್ವಲ್ಪ ರಿಲ್ಯಾಕ್ಸಲ್ಲಿ ನಿದ್ದೆ ಬಂದರೆ, ತುಂಬ ನಿದ್ದೆ ಬಂದರೆ ಮಾಡಿ, ಸುಮ್ಮನೆ ನಿದ್ದೆ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಆಯಾಸವಿಲ್ಲದೆ ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ದೇಹದಲ್ಲಿ ಯಾವುದೇ ಥರದ ಬಿಗಿತನ ಬೇಡ, ಫುಲ್ಲು ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಮಲಗುವಂಥವರು ಆರಾಮಾಗಿ ಶವಾಸನದಲ್ಲಿ ಮಲಗಿ, ಕೈ ಕಾಲುಗಳನ್ನು ಲೂಸಾಗಿ ಬಿಡಿ. ಕುಬೇರ ಮುದ್ರೆ ಅಥವಾ ಚಿನ್ಮುದ್ರೆ ಅಥವಾ ಹಣದ ಮುದ್ರೆಯನ್ನು ಹಾಕಿ ಸರಾಗವಾಗಿ ಉಸಿರಾಡುವ, ಉಸಿರಾಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ. ಮನಸ್ಸು ಪ್ರಸನ್ನತೆಯಿಂದ ತುಂಬಿರಲಿ. ಮುಖದಲ್ಲಿ ಕಿರುನಗೆ ಇರಲಿ. ಮುಖದಲ್ಲಿ ಯಾವುದೇ ರೀತಿಯ ಗಂಟುಗಳು, ಅಂದರೆ ಮುಖದಲ್ಲಿ ಯಾವುದೇ ರೀತಿಯ ಕೋಪದ ಭಾವನೆ ಬೇಡ, ಹತಾಶೆ ಭಾವನೆ ಬೇಡ, ನೋವಿನ ಭಾವನೆ ಬೇಡ. ಆದಷ್ಟು ಮುಗುಳ್ನಗೆ ಇರಲಿ, ಕಿರುನಗೆ ಇರಲಿ, ಮಂದಹಾಸವಿರಲಿ. ಈಗ ಓಪೋನೋಪೋನೋ ಪ್ರಾರ್ಥನೆಗೆ ಎಲ್ಲರಿಗೂ ಸ್ವಾಗತ. ನಾನು ಹೇಳುವ ಎಲ್ಲ ವಾಕ್ಯಗಳನ್ನು ಇಮ್ಯಾಜಿನ್ ಮಾಡಿ, ನೀವೇ ಅದನ್ನು ಅನುಭವಿಸುತ್ತಿರುವ ಹಾಗೆ ಫೀಲ್ ಮಾಡಬೇಕು. ಈಗ ಶುರು ಮಾಡೋಣ. ಆರಾಮಾಗಿ 3 ಬಾರಿ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಅಥವಾ ಬಿಗಿತನ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ತುಂಬ ಆರಾಮಾಗಿ ಕೂತುಕೊಳ್ಳಿ ಅಥವಾ ಮಲಗಿಕೊಳ್ಳಿ. ಓಪೋನೋಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಈ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಯನ್ನು
ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಅಂತಹ ಓ ಪೋನೋಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಇದು ಒಂದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿಯಾಗಿ ಎಲ್ಲ ಮನಿ ಬ್ಲಾಕೇಜಸ್ನ ರಿಮೂವ್ ಮಾಡಲು ತಾವೆಲ್ಲರೂ ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ ತಯಾರಾಗಿ ಎಲ್ಲ ರೀತಿಯ ಮನಿ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಳ್ಳಲು ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು, ಒಂದು ಸಮೃದ್ಧ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಲು ಎಲ್ಲರೂ ರೆಡಿಯಾಗಿ ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಕೂತುಕೊಳ್ಳಿ ಇಲ್ಲ ಮಲಗಿಕೊಳ್ಳಿ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರು ಬಿಡಿ. ದೀರ್ಘವಾದ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ರಿಲೀಫ್. ಉಸಿರನ್ನು ಬಿಡುತ್ತಾ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣಕ್ಕೆ ಸಂಬಂಧಿಸಿದ ಎಲ್ಲ ಭಾರವನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ಕಿವಿ, ದೇಹದ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯಿರಿ. ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ನೀವು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಒಂದು ಸುಂದರವಾದ ಹಣದ ರಾಶಿ ನಿಮಗೆ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿಂದ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡು ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ನಾನು ಹೇಳುವ ಪ್ರತಿಯೊಂದು ವಾಕ್ಯವನ್ನು ರಿಪೀಟ್ ಮಾಡಿ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇವೆ. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇವೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವ, ಅಪಮಾನವನ್ನು ಸೂಚಿಸಿದ್ದೇವೆ. ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು.
ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ಹೊರುತ್ತೇನೆ. ರಿಪೀಟ್ ಮಾಡಿ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ಹೊರುತ್ತೇನೆ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣವೇ ನನ್ನನ್ನು ಕ್ಷಮಿಸಿಬಿಡು. ಐ ಆಮ್ ಸಾರಿ. ಫರ್ಗಿವ್ ಮೀ. ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ನನ್ನ ಪ್ರೀತಿಯ ಹಣವೇ ನೀನು ನನಗೆ ನನ್ನ ಜೀವನ ತುಂಬ ಸಾರಿ ಸಹಕರಿಸಿದ್ದೀಯ. ನನ್ನ ಪ್ರೀತಿಯ ಹಣವೇ ನನಗೆ ನನ್ನ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯ, ಪ್ರೀತಿಸಿದ್ದೀಯ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಿಲ್ಲ. ಆದರೂ ನಾನು ನಿನಗೆ ಒಂದು ಬಾರಿಯೂ ಧನ್ಯವಾದಗಳನ್ನು ಹೇಳಿಲ್ಲ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು ಆ್ಯಂಡ್ ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ಅದೇ ನನ್ನ ಬಳಿ ಇದ್ದಾಗ, ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಮಾಡಿದ್ದೇನೆ. ಅಗೌರವವನ್ನು ತೋರಿಸಿದ್ದೇನೆ, ಅಹಂಕಾರವನ್ನು ಪಟ್ಟಿದ್ದೇನೆ. ನನ್ನ ಪ್ರೀತಿಯ ಹಣ, ನನ್ನನ್ನು ಕ್ಷಮಿಸಿಬಿಡು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆ ಮಾಡದೆ, ಚಲಾವಣೆಗೆ ತರದೆ, ಬಿಗಿಯಾಗಿ ಹಿಡಿದುಕೊಂಡು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಅತಿಯಾದ ಜಿಪುಣತನದಿಂದ ನಿನಗೆ ತೊಂದರೆಯಾಗಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡು. ಚಲಿಸುವುದು ನಿನ್ನ ಗುಣ. ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ನಾನು ವಿನಾಕಾರಣ ದುಂದು ವೆಚ್ಚ ಮಾಡಿದ್ದಕ್ಕೆ ಹಣಕ್ಕೆ ಕ್ಷಮೆಯಾಚಿಸುತ್ತೇನೆ. ನಾನು ವಿನಾಕಾರಣ ದುಂದು ವೆಚ್ಚ ಮಾಡಿದ್ದಕ್ಕಾಗಿ ಹಣಕ್ಕೆ ಕ್ಷಮೆಯಾಚಿಸುತ್ತೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ, ಪ್ರೀತಿ ಇದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಪ್ರೀತಿ ಇದೆ, ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಶಕ್ತಿ ಇದೆ, ಸ್ವಚ್ಛತೆ ಇದೆ, ಪ್ರೀತಿ ಇದೆ, ಸಮೃದ್ಧಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಈಗ ನಿಮ್ಮ ಕೈಯಲ್ಲಿರುವ ಹಣವೇ ನಿನ್ನಿಂದ ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೈಯಲ್ಲಿರುವ ಹಣಕ್ಕೆ ಹೇಳಿ, ನಿನ್ನಿಂದ ನಾವು ಒಳ್ಳೆಯ ಊಟ ಮಾಡುತ್ತಿದ್ದೇವೆ, ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ನಮ್ಮ ಕುಟುಂಬಸ್ಥರು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ. ಥ್ಯಾಂಕ್ ಯು,
ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಬಟ್ಟೆಗಳನ್ನು ಧರಿಸುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆ ಆರೋಗ್ಯವನ್ನು ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆಗಳನ್ನು ನೆರವೇರಿಸಿದ್ದೀಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸುತ್ತಿದೆ. ಆ ಗೋಲ್ಡನ್ ಲೈಟ್ ನಿಮ್ಮನ್ನು ಆಶೀರ್ವದಿಸುತ್ತಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್, ಅಯಸ್ಕಾಂತದ ರೀತಿಯಲ್ಲಿ ಹಣವನ್ನು ಆಕರ್ಷಿಸುತ್ತಿದ್ದೀರಿ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ. ಎಲ್ಲ ಮನಿ ಬ್ಲಾಕೇಜಸ್ ತೆಗೆದುಹಾಕಿದೆ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ತಮ್ಮೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಕಣ್ಣುಗಳನ್ನು ಹಾಗೇ ಮುಚ್ಚಿರಿ. ಒಮ್ಮೆ ಆ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮಲ್ಲಿ ಬಂದಿರತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ. ಮನಸ್ಸು ಹಗೂರವಾಗಿರಲಿ, ಪ್ರಸನ್ನತೆ ಭಾವನೆ ಇರಲಿ, ಮುಖದಲ್ಲಿ ಕಿರುನಗೆ, ಖುಷಿ ಹಾಗೆ ಇರಲಿ. 1 ನಿಮಿಷಗಳ ಕಾಲ ಹಾಗೆ ಫೀಲ್ ಮಾಡಿ. ಹಣವು ನಿಮಗೆ ಆಶೀರ್ವದಿಸಿದೆ. ಹಣದಿಂದ ನಿಮ್ಮ ಎಲ್ಲ ಕೆಲಸಗಳು ನೆರವೇರುತ್ತಿದೆ. ಇನ್ನು ಮುಂದೆ ನೀರು ಕುಡಿದಷ್ಟು ಸುಲಭವಾಗಿ ಹಣವನ್ನು ಆಕರ್ಷಿಸುತ್ತೀನಿ, ಸಂಪಾದನೆ ಮಾಡುತ್ತೀನಿ ಅನ್ನೋ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ ಹಾಗೇ ಇರಿ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ವಾತ್ಸವಕ್ಕೆ ಬನ್ನಿ. ನಿಮ್ಮ 2 ಕೈಗಳನ್ನು ರಬ್ ಮಾಡಿ. 2 ಕೈಗಳನ್ನು ರಬ್ ಮಾಡಿ. ನಿಮ್ಮ ಕಣ್ಣುಗಳನ್ನು ಬಿಸಿಯಾದ ಕೈಗಳಿಂದ ಸ್ಪರ್ಶ ಮಾಡಿ. ಕೆನ್ನೆ, ಗಲ್ಲವನ್ನು ಸ್ಪರ್ಶ ಮಾಡಿ. ಅದೇ ರೀತಿ ನಿಮ್ಮ ಇಡೀ ದೇಹವನ್ನೊಮ್ಮೆ ಪ್ರೀತಿಯಿಂದ ಸ್ಪರ್ಶ ಮಾಡಿ. ನಿಮಗಿಂತ ಚೆನ್ನಾಗಿ ನಿಮ್ಮ ಪಾತ್ರವನ್ನು ಜಗತ್ತಿನಲ್ಲಿ ಯಾರೂ ಮಾಡಲು ಸಾಧ್ಯವಿಲ್ಲ. ಯು ಆರ್ ಗ್ರೇಟ್, ಯು ಆರ್ ಸ್ಟ್ರಾಂಗ್, ಯು ಆರ್ ಹೆಲ್ದಿ, ಯು ಆರ್ ವೆಲ್ದಿ, ಯು ಆರ್ ಸೋ ಕ್ರಿಯೇಟಿವಿಟಿ ಮೈಂಡ್. ಐ ಆಮ್ ಸೋ ಸ್ಟ್ರಾಂಗ್. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಎಲ್ಲವನ್ನು ಮಾಡುವ ಶಕ್ತಿ ನನ್ನಲ್ಲಿದೆ. ಐ ಆಮ್ ದ ಯೂನಿವರ್ಸ್, ಅಹಂ ಬ್ರಹ್ಮಾಸ್ಮಿ ಎನ್ನುವ ಭಾವನೆಯಿಂದ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕರಗಳನ್ನು ನೋಡುತ್ತಾ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ಒಂದು ಅದ್ಭುತವಾದ ದಿನವನ್ನು ಮತ್ತೊಮ್ಮೆ ನನಗೆ ಕೊಟ್ಟಿದ್ದಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದಗಳು. ಈ ದಿನವನ್ನು ನಾನು ಅತ್ಯುತ್ತಮ ದಿನವಾಗಿ ಮಾಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರ ಬಗ್ಗೆ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಕೊಳ್ಳಿ. ನೀರಿನ ಲೋಟವನ್ನು ತಗೊಳ್ಳಿ. ನೀರಿನ ಲೋಟವನ್ನು ಇಟ್ಕೊಳ್ಳಿ.
ನೀರಿಗೆ ನಿಮ್ಮ ಎಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ನಿಮ್ಮ ಭಾವನೆಗಳನ್ನು ತಿಳಿಸಿ, ನಿಮಗೆ ಮುಂದಿನ ದಿನಗಳಲ್ಲಿ ಏನು ಬೇಕು ಎಂಬುದನ್ನು ನೀರಿಗೆ ತಿಳಿಸಿ. ಖಂಡಿತ ನೀರಿಗೆ ಸ್ಮರಣಶಕ್ತಿ ಇದೆ, ಸ್ಪರ್ಶ ಜ್ಞಾನವಿದೆ. ಅದು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತೆ. ಏನೂ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ. ಗಾಯತ್ರಿ ಮಂತ್ರದಲ್ಲಿ ತುಂಬ ಪವರ್ ಇದೆ. ಎಲ್ಲ ಮಂತ್ರಗಳಿಗಿಂತ ಪವರ್ಫುಲ್ ಮಂತ್ರ ಇದಾಗಿದೆ. ಸೊ ಹಾಗಾಗಿ ದಿನದಲ್ಲಿ 3 ಬಾರಿ ಆದರೂ ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ದೇಹದಲ್ಲಿರುವ, ಮನಸ್ಸಿನಲ್ಲಿರುವ ಎಲ್ಲ ನೆಗೆಟಿವಿಟಿ ಶಕ್ತಿಗಳನ್ನು ಹೊರಹಾಕುವ ಶಕ್ತಿ ನಿನಗಿದೆ. ನೀನು ನನ್ನನ್ನು ಯಾವಾಗಲೂ ಕಾಪಾಡಿದ್ದೀಯಾ, ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ, ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿದ್ದೀಯಾ. ಹಾಗಾಗಿ ನಿನಗೆ ನಾನು ಥ್ಯಾಂಕ್ ಯು ಹೇಳುತ್ತೇನೆ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ. I am so strong, I am so strong, I am so strong. I am happy, I am happy, I am happy. ನಿನ್ನಿಂದ ನನಗೆ ಹಣ, ಆಸ್ತಿ, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಗೌರವ, ಯಶಸ್ಸು ಎಲ್ಲವನ್ನು ತಂದುಕೊಟ್ಟಿದ್ದೀಯಾ. ಅದಕ್ಕಾಗಿ ನಿನಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಿಮಗೆ ಇಷ್ಟ ಬಂದಾಗೆ ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ನೀರಿಗೆ ಹೇಳಿ. ಒಂದು ಕ್ಷಣ ನೀರನ್ನು ಎನರ್ಜಿ ಮಾಡಿ, ನಿಮ್ಮ ಶಕ್ತಿಯನ್ನು ನೀರಿಗೆ ಕೊಡಿ. ನಿಮ್ಮ ಹೃದಯದ ಹತ್ತಿರ ಲೋಟವನ್ನು ಇಟ್ಕೊಳ್ಳಿ, ನೀರನ್ನು ಕುಡಿಯಿರಿ. ಸೂಪರ್. ಹೇಗಿತ್ತು ಹಣದ ಅಫರ್ಮೇಷನ್ನು? ಎಲ್ಲರೂ ತಪ್ಪು ಮಾಡಿದ್ದೀವಿ ಅಲ್ವಾ? ಯಾವತ್ತಾದರೂ ನಿಮಗೆ ಅಷ್ಟಿಷ್ಟೊಂದು ದುಡ್ಡು ಬಂದಾಗ ಥ್ಯಾಂಕ್ ಯು ಹೇಳಿದ್ದೀರಾ? ನನ್ನ ಹತ್ರ ಇಷ್ಟು ಹಣ ಬಂದಿದೆ, ಥ್ಯಾಂಕ್ ಯು, ನನ್ನ ಹತ್ರನೇ ಇರು, ಎಲ್ಲೂ ಹೋಗಬೇಡ, ಸಾರಿ, ಎಲ್ಲೂ ಹೋಗಬೇಡ, ನನ್ನ ಹತ್ರನೇ ಇರು, ಥ್ಯಾಂಕ್ ಯು, ಇಂಥ ಹೇಳಿಲ್ಲ ಅಲ್ವಾ? ನಾವೊಂದು ಸಣ್ಣ ಹೆಲ್ಪ್ ಮಾಡಿದ್ರೆ, ಯಾರಿಗಾರು ಈಚೆಯಿಂದ ಆಚೆಗೆ ರೋಡ್ ಕ್ರಾಸ್ ಮಾಡಿಸಿದ್ರೆ ಅವ್ರು ಹಂಗೆ ಹೊಟ್ಟೋಗ್ಬಿಟ್ರೆ ಏನು ಜನನ ಏನೋ ಒಂದು ಥ್ಯಾಂಕ್ ಯು ಹೇಳಿಲ್ಲ ಅಂತೀವಿ ಅಲ್ವಾ? ಅಂತೀವ ಇಲ್ವಾ? ಈಗ ಯಾರಿಗಾರು ಬಸ್ಸಲ್ಲಿ ಸೀಟ್ ಬಿಟ್ಟು ಕೊಡ್ತೀವಿ, ಅವ್ರೇನಾದ್ರು ಥ್ಯಾಂಕ್ ಯು ಹೇಳಿಲ್ಲ ಅಂದರೆ ನಾವೇನಂತೀವಿ? ಅಯ್ಯೋ, ಒಂದೇ ಒಂದು ಥ್ಯಾಂಕ್ ಯು ಹೇಳಿಲ್ಲ. ನಮಗೆ ಇಷ್ಟೊಂದೆಲ್ಲ ಕೊಟ್ಟಿದೆ ಬ್ರಹ್ಮಾಂಡ, ಇಷ್ಟೊಂದೆಲ್ಲ ಸವಲತ್ತು ಕೊಟ್ಟಿದೆ. ಒಂದೇ ಒಂದು ದಿವಸ ಮನಸ್ಸಿಂದ ನನ್ನನ್ನು ಸೇರಿಸಿ ಹೇಳ್ತಾ ಇರೋದು, ಒಂದೇ ಒಂದು ದಿವಸ ಮನಸ್ಸಿಂದ ನಾವು ಥ್ಯಾಂಕ್ ಯು ಹೇಳಿದ್ದೀವ? ಇಷ್ಟು ವರ್ಷ ನಮಗೆ ಬೇಕಂದಂಗೆಲ್ಲ ವೇಸ್ಟ್ ಮಾಡಿದ್ದೀವಿ. ಎಷ್ಟು ನೀರು ವೇಸ್ಟ್ ಮಾಡಿದ್ದೀವಿ, ಎಷ್ಟು ಗಾಳಿಯನ್ನು ಕಲುಷಿತ ಮಾಡಿದ್ದೀವಿ, ಎಷ್ಟು ನೀರನ್ನು ಗಲೀಜು ಮಾಡಿದ್ದೀವಿ. ಈ ಸ್ಥಿತ ಪ್ರಜ್ಞೆ ಬಂದ್ಬಿಡ್ತು ಅಂದರೆ ಮನುಷ್ಯನಲ್ಲಿ ತಂತಾನೇ ಉದ್ಧಾರ ಆಗೋಗುತ್ತೆ. ನಾವು ಯಾರನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ, ನಾವು ಬದಲಾದರೆ ಸಾಕು. ನಮ್ಮನ್ನು ನೋಡಿ 10 ಜನ ಚೇಂಜ್ ಆಗೇ ಆಗ್ತಾರೆ, ಹೌದಾ ಅಲ್ವಾ? ಹೌದು. ನೀನು ಬದಲಾಗು, ನೀನು ಬದಲಾಗು, ನೀನು ಬದಲಾಗು ಅಂತ ಬೆರಳು ತೋರಿಸೋ ಬದಲು ನಾನು ಬದಲಾದೆ, ನಾನು ಬದಲಾದೆ, ನಾನು ಬದಲಾದೆ ಅಂದರೆ ನಮ್ಮನ್ನು ನೋಡಿ ಆಟೋಮೆಟಿಕ್ಕಾಗಿ ಬೇರೆಯವ್ರು ಬದಲಾಗಿ ಆಗ್ತಾರೆ. ಓಕೆ, ಈಗ ಮಯೂರ್ಮ ಮಾಡೋಣ. ನಾನು ಮೈಸೂರಿಗೆ ಹೋಗ್ಬೇಕು ಇವತ್ತು, ಟೈಮ್ ಇಲ್ಲ. ಓಕೆ, ಜಾಸ್ತಿ ಮಾತಾಡೋದು ಬೇಡ, ಬಿಟ್ಟರೆ ಮಾತಾಡ್ತಾನೆ ಇರ್ತೀವಿ. ಮಯೂರ್ಮ ಅಂದರೆ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಅಂತ ಹಾರ್ಟ್ ಶೇಪ್ ಮಾಡಿ. ನಿಮ್ಮ ಹೃದಯ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಾಡಿ. ಇದು ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಕೂಡ ಆಗುತ್ತೆ. ಸುಮ್ಮನೆ ಹಿಂಗೆ ಕೂತಿರೋರಿಗೆ ಹಿಂಗೆ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಸೊ ಇನ್ಫಿನಿಟಿ, ಅಂತ್ಯವಿಲ್ಲದ
ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ಎಲ್ಲವೂ ನಿಮಗೆ ಸಿಗಲಿ ಅಂತ, ಹಾಗೆ ಸಕಲ ಜೀವರಾಶಿಗಳಿಗೂ ಸಿಗಲಿ ಅಂತ ಯೂನಿವರ್ಸ್ಗೆ ನಮ್ಮ ವಿಶಸ್ಸನ್ನು ಬಿಡೋದು. ಮಯೂರ್ ಮಾ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ನ ಕಡೆಯಿಂದ ಎಲ್ಲರಿಗೂ ಪ್ರೀತಿಯ ನಮನ, ಶುಭಾಶಯಗಳು. ಎಲ್ಲರೂ ಸೇಫ್ ಆಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಿ, ಎಲ್ಲರಿಗೂ ತಥಾಸ್ತು ಹಾಕಿ, ನಾನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮಿಂದ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತಥಾಸ್ತು. 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 ನಿಮ್ಮ ಎಲ್ಲ ಆಸೆ, ಆಕಾಂಕ್ಷೆಗಳು, ಕೆಲಸಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಆಗ್ತಾ ಇದೆ, ಆಗಿದೆ. ತಥಾಸ್ತು. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್. ಐ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು, ತಥಾಸ್ತು, ತಥಾಸ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತಥಾಸ್ತು. ಚೇಂಜ್. ತಥಾಸ್ತು. ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ನಮ್ಗೆ ರೆಕಾರ್ಡ್ ಬೇಕು. ಡೈಲಿ ಇದನ್ನೇ ಹಾಕೊಂಡ್ ಕೇಳ್ತೀನಿ ನಾವು, ಯಾವಾಗ ನಮ್ಗೆ ಟೈಮ್ ಇರುತ್ತೋ ಅವಾಗ. ದಯಮಾಡಿ ಕಳಿಸಿ. ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೀನಿ, ಆಡಿಯೋ ಕ್ಲಿಪ್ ಕಳಿಸ್ತೀನಿ, ಗ್ರೂಪಿಗೆ ಹಾಕ್ತೀನಿ. ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಗ್ರೂಪಿಗೆ ಹಾಕ್ತೀನಿ ಆಡಿಯೋ ಕ್ಲಿಪ್ ವಿತ್ ಮ್ಯೂಸಿಕ್ ಮಾಡಿಬಿಟ್ಟು ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅದು ಯಾಕೋ ನೆನ್ನೆ ಮ್ಯೂಸಿಕ್ ಸೌಂಡ್ ಜಾಸ್ತಿ ಆಗೋಯ್ತು, ನನ್ನ ಸೌಂಡು ಕಮ್ಮಿ ಆಗೋಯ್ತು. ಹಾಗಾಗಿ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಇವತ್ತು ತಪ್ಪಿದ್ರೆ ನಾಳೆ ರೆಡಿ ಮಾಡಿ ಕಳಿಸ್ಕೊಡ್ತೀನಿ. ಗ್ರೂಪಿಗೆ ಹಾಕ್ತೀನಿ. ಪ್ರತಿ ದಿವಸ ಮಲಗೋವಾಗ ಕೇಳಿ, ಆಯಿತಾ? ಮಲಗೋವಾಗ ಕೇಳೋದ್ರಿಂದ ನಾವು ಲಾಸ್ಟ್ ಮಲಗಬೇಕಾದ್ರೆ ಏನನ್ನ ಕೇಳಿ ಮಲ್ಕೋತೀವಿ, ಏನು ಯೋಚನೆ ಮಾಡಿ ಮಲಗ್ತೀವಿ, ಅದೇ ನಮ್ಮ ತಲೆನಲ್ಲಿ ಬರುತ್ತೆ. ಹಾಗಾಗಿ ಆದಷ್ಟು ಒಳ್ಳೆ ವಿಷಯಗಳನ್ನು, ಒಳ್ಳೆ ಇದನ್ನು ನಾವು ಕೇಳೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಲಿಪ್ಪನ್ನ ರೆಡಿ ಮಾಡಿ ಹಾಕ್ತೀನಿ, ಆಡಿಯೋ ಕ್ಲಿಪ್ಪನ್ನ. ಪ್ರತಿಯೊಬ್ಬರು ಕೇಳಿ. ಓಕೆ, ಥ್ಯಾಂಕ್ ಯು. ಬಾಯ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೆಷನನ್ನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ತಥಾಸ್ತು. ಥ್ಯಾಂಕ್ ಯು. ತಥಾಸ್ತು ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು.